ನಮಸ್ತೆ ವೀಕ್ಷಕರೇ, ವರ್ಲ್ಡ್ ಸ್ನೇಕ್ ಡೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೈಶಾಲಿ. ಈ ನಮ್ಮ ಪರಿಸರದಲ್ಲಿ ಪ್ರತಿಯೊಂದು ಜೀವಿಗೂ ಕೂಡ ಜೀವಿಸುವಂಥ ಹಕ್ಕಿದೆ. ಸೊ ಅವುಗಳಲ್ಲಿ ಒಂದು ಹಾವುಗಳು. ಸಾಮಾನ್ಯವಾಗಿ ನಮಗೆಲ್ರಿಗೂ ಹಾವುಗಳನ್ನು ಕಂಡಾಕ್ಷಣ ಭಯ ಆಗುತ್ತೆ. ಹಾವುಗಳ ಬಗ್ಗೆ ಕೆಲವೊಂದು ತಪ್ಪು ಪರಿಕಲ್ಪನೆಗಳು ಕೂಡ ಇವೆ. ಸೊ ಆದ್ರಿಂದಾಗಿ ಹಲವಾರು ಹಾವುಗಳು ಅನಗತ್ಯವಾಗಿ ಸಾವಿಗೀಡಾಗ್ತಾ ಇದೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಹಾವುಗಳನ್ನು ರಕ್ಷಣೆ ಮಾಡ್ತಾ, ತಮ್ಮ ಜೀವವನ್ನು ಪಣಕ್ಕಿಟ್ಟು ಹಾವುಗಳನ್ನು ರಕ್ಷಣೆ ಮಾಡ್ತಾ, ಹಾವುಗಳಿಗೆ ಇರುವಂತಹ ತಪ್ಪು ಪರಿಕಲ್ಪನೆಯನ್ನು ಜನರ ಒಂದು ಮನಸ್ಸಲ್ಲಿ ಏನಿದೆ ತಪ್ಪು ಪರಿಕಲ್ಪನೆ ಅವುಗಳನ್ನು ಬದಲಿಸ್ತಾ, ಸೊ ಹಾವುಗಳಿಗೆ ಪುನರ್ಜೀವನವನ್ನು ಕೊಡುವಂಥ ಅತಿಥಿಗಳು ಈ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಸೊ ಇವತ್ತು ವರ್ಲ್ಡ್ ಸ್ನೇಕ್ ಡೇಯ ಪ್ರಯುಕ್ತ ಹಾವುಗಳ ಬಗೆಗಿನ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಪ್ರೀತಿಯಿಂದ ಸ್ವಾಗತಿಸಿ ಶರಣ್ಯ ಹಾಗೂ ಶ್ರೇಯಸ್. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಇಬ್ಬರು ಸಹ? ಆರಾಮಾಗಿದ್ರಿ. ಸೊ ತಮ್ಮ ಜೀವವನ್ನು ಪಣಕ್ಕಿಟ್ಟು ಮಾಡುವಂಥ ಕೆಲಸ ನಿಮ್ಮದು. ಸೊ ಕೆಲವರಿಗೆಲ್ಲ ಒಂದು ಹಾವು ಕಂಡಾಗ ಭಯ ಇರುತ್ತೆ ಅಲ್ವಾ? ಯಾತಕ್ಕೋಸ್ಕರ ಈ ಒಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡ್ರಿ ಅಂತ? ಸೊ ಎಲ್ರಿಗೂ ಭಯ ಇರುವಾಗ ಯಾರಿಗಾದ್ರೂ ಒಂಚೂರು ಅದರ ಬಗ್ಗೆ ಮಾಹಿತಿ ಇದ್ದರೆ ಆ ಮಾಹಿತಿಯಿಂದ ಭಯನ ದೂರಪಡಿಸ್ಬೋದು ಅಂತ ಹೇಳುವಂಥ ಒಂದು ನಿರ್ಧಾರದಿಂದ ಈ ವೃತ್ತಿಯನ್ನು ಆಯ್ಕೆ ಮಾಡಿರುವಂಥದ್ದು. ಅದೇ ರೀತಿ ಹಾವುಗಳು ಅಂತ ಮಾತ್ರ ಅಲ್ಲ, ಎಲ್ಲ ಪ್ರಾಣಿಗಳಂದ್ರೆ ನಮಗೆ ತುಂಬಾನೇ ಇಷ್ಟ. ಆದ್ರಿಂದ ಈ ಫೀಲ್ಡ್ ಆಯ್ಕೆ ಮಾಡಿರುವಂಥದ್ದು. ಸೊ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಅಂದರೆ ರೆಸ್ಕ್ಯೂ ಮಾಡಲಿಕ್ಕೆ? ನಾನು ಮಂಗಳೂರಲ್ಲೇ 8ನೇ ಕ್ಲಾಸಲ್ಲಿರುವಾಗ, ಅಂದರೆ ಒಂದು 10 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ದು ರೆಸ್ಕ್ಯೂ. ಸೊ ರೆಸ್ಕ್ಯೂಯಿಂದ ಸ್ಟಾರ್ಟ್ ಆಗಿದ್ದು ಹಾವುಗಳನ್ನು ಹಿಡಿಯೋದು ಯಾರು ಬೇಕಾದರೂ ಹಿಡಿಬೋದು ಅಂತ ಹೇಳೋದು ಗೊತ್ತಾಯಿತು. ಅದಾದಮೇಲೆ ಹಾವುಗಳ ಬಗ್ಗೆ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಕಲೀಲಿಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಅದೇ ರೀತಿ ಹಾವುಗಳ ಬಗ್ಗೆ ರಿಸರ್ಚ್ ಆಗಿರ್ಬೋದು, ಹಾವುಗಳ ಬಗ್ಗೆನೇ ಮಾಹಿತಿ ನೀಡೋದು. ಸೊ ಈ ಫೀಲ್ಡಿಗೂ ಇಳಿದಿರುವಂಥದ್ದು. ರಿಸರ್ಚ್ ಎಲ್ಲ ಯಾವ ರೀತಿಯಾಗಿ ಮಾಡ್ತಾ ಇದ್ರಿ ತಾವು ಅಂದರೆ? ಸೊ ಇಂಡಿವಿಜುವಲ್ ಆಗಿ ಹೇಳಬೇಕಂದ್ರೆ ಹಾವುಗಳು ಎಲ್ಲೆಲ್ಲಿ ವಾಸಿಸ್ತವೆ, ಯಾವ ಥರ ಪ್ರಾಣಿಗಳನ್ನು ತಿಂತವೆ, ಇದರ ಬಗ್ಗೆ ಎಲ್ಲ ರಿಸರ್ಚ್ ಮಾಡ್ಬೋದು. ಆದರೆ ಸಂಸ್ಥೆ ಅಂತ ಹೇಳುವಾಗ ನಾನೀಗ ಇದಕ್ಕಿಂತ ಹಿಂದೆ ವರ್ಕ್ ಮಾಡಿರುವಂಥ ಸಂಸ್ಥೆಯಲ್ಲಿ ಹಾವುಗಳ, ಈಗ ಒಂದು ಹಾವು ಕಚ್ಚಿದ್ರೆ ಯಾವ ರೀತಿ ಔಷಧಿ ಸಿಗುತ್ತೆ, ಸೊ ಆ ಔಷಧಿ ತಯಾರು ಮಾಡಲಿಕ್ಕೆ ಏನು ಬೇಕು, ಇದರ ಬಗ್ಗೆ ಎಲ್ಲ ನಾವು ರಿಸರ್ಚ್ ಮಾಡ್ತಾ ಇದ್ವಿ. ಸೊ ಹಾಗಾದರೆ ಚಿಕ್ಕ ವಯಸ್ಸಿಂದಲೇ ತಮಗೆ ಪ್ರಾಣಿಗಳಂದರೆ ಪ್ರೀತಿ, ಅದರಿಂದ ಈ ಒಂದು ಫೀಲ್ಡ್ಗೆ ತಾವು ಬಂದ್ರಿ. ಸೊ ಈ ಫೀಲ್ಡ್ಗೆ ಬರುವಾಗ ತಮಗೆ ಅನ್ನಿಸ್ಲಿಲ್ವಾ ಇದು ಬೇಕಿತ್ತ ನನಗೆ? ಯಾಕಂದರೆ ರಿಸ್ಕ್ ಕೆಲಸ ಅಲ್ವಾ, ಹಾವುಗಳನ್ನು ಹಿಡಿಯೋದು ಅಷ್ಟು ಸುಲಭದ ಮಾತಲ್ಲ. ಸೊ ರೇರ್ ಆ ಥರ ಒಂದು ಕೆಲಸವನ್ನು ಮಾಡೋದು, ಎಸ್ಪೆಷಲಿ ಹೆಣ್ಮಕ್ಳು. ಅದರಲ್ಲಿ ನಿಮ್ಗೆ ಏನು ಅನ್ನಿಸ್ಲಿಲ್ವಾ ಆ ಟೈಮಲ್ಲಿ? ಬೇಕಾ ಅಂತ ಹೇಳುವಂಥದ್ದು ಅನಿಸ್ಲಿಲ್ಲ. ಈಗಲೂ ಅನಿಸ್ತಾ ಇಲ್ಲ, ಬೇಕು ಅಂತಾನೆ ಅನಿಸುತ್ತೆ ಆ ಫೀಲ್ಡಲ್ಲಿ ಯಾರಾದರೂ. ಓಕೆ ಸರ್, ತಾವು ಹೇಳಿ ತಮ್ಮ ಒಂದು ಅನುಭವ ಈ ಒಂದು ಫೀಲ್ಡಲ್ಲಿ. ಸೊ ಮುಂಚಿನಿಂದನೂ ಅಂದರೆ ಚಿಕ್ಕ ವಯಸ್ಸಿಂದನೂ ಹುಟ್ಟು ಬೆಳೆದಿರೋದು ತೋಟದ ಮಧ್ಯ. ಸೊ ಅವಾಗಿಂದ ಆಸಕ್ತಿ ಜಾಸ್ತಿ ಇತ್ತು ಪ್ರಾಣಿಗಳು, ಪಕ್ಷಿಗಳು. ಸೊ ನನ್ನ ಮೂಲ ವೃತ್ತಿ ಬೇರೆ, ಅಂದರೆ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತೇನೆ. ಸೊ ಅದರ ಜೊತೆಗೆ ನಾನು ಮುಂಚೆ ವರ್ಕ್ ಮಾಡ್ತಾ ಇದ್ದ ಸಂಸ್ಥೆಯಲ್ಲಿ ನನಗೆ ಪ್ರಾಣಿಗಳ ಬಗ್ಗೆ ಕಲೀಲಿಕ್ಕೆ ತುಂಬ ಆಸಕ್ತಿ, ಜೊತೆಗೆ ಅವಕಾಶ ಕೂಡ ಇತ್ತು. ಸೊ ಅಲ್ಲಿ ಪ್ರಾಣಿಗಳನ್ನ ರೆಸ್ಕ್ಯೂ ಮಾಡ್ತಾ ಇದ್ವಿ. ಸೊ ಅದರ ಜೊತೆಗೆ ಜನರಿಗೆ ಎಜುಕೇಟ್ ಮಾಡ್ತಾ ಇದ್ವಿ. ನಾವು ಎಷ್ಟೋ ರೀತಿಯಾದಂಥ ವಿಷಯಗಳನ್ನ ನೋಡ್ತಾ ಹೋದರೆ ನಮಗೆ ಸರಿಯಾದಂಥ ಮಾಹಿತಿ ಇರಲ್ಲ. ಮಾಹಿತಿ ಇಲ್ಲದಿರೋ ಕಾರಣದಿಂದನೇ ಎಷ್ಟೋ ತೊಂದರೆಗಳಾಗ್ತಾ ಹೋಗುತ್ತೆ. ಸೊ ಈ ಕೆಲಸನ ಮಾಡ್ತಾ ಮಾಡ್ತಾ ಆಸಕ್ತಿ ಜಾಸ್ತಿ ಆಗ್ತಾ ಹೋಯ್ತು. ಎಜುಕೇಟ್ ಮಾಡ್ತಾ, ಪ್ರಾಣಿಗಳ ಜೊತೆ ಇರ್ತಾ, ಸೊ ಈ ಮುಖಾಂತರ ಆಸಕ್ತಿ ಜಾಸ್ತಿ ಆಗ್ತಾ ಹೋಯ್ತು. ಹಾಗೆ ಈಗ ಕಂಟಿನ್ಯೂ ಆಗ್ತಾ ಇದೆ. ಓಕೆ. ಆ್ಯಂಡ್ ನಿಮ್ಮ ಮೊದಲ ರೆಸ್ಕ್ಯೂ ಎಲ್ಲಿದ್ದು, ಏನು ಹಾವನ್ನು ಹಿಡಿದ್ರಿ? ಮೊದಲನೇ ರೆಸ್ಕ್ಯೂ ಆ್ಯಕ್ಚುಲಿ ಅಂದರೆ ಮುಟ್ಟಿರೋ ಹಾವು ಅಥವಾ ಹಾವುಗಳನ್ನು ನಾನು ಕಲಿತೇ ಇರುವಾಗ ಹಾವುಗಳ ಬಗ್ಗೆ, ಬೇರೆ ಹಾವುಗಳನ್ನೆಲ್ಲ ಇದು ಮುಟ್ಟಿರುವಂಥದ್ದು ಅದೆಲ್ಲ ಇದೆ. ಬಟ್ ಮೊದಲನೇ ರೆಸ್ಕ್ಯೂ ಒಂದು ಕೊಳಕ್ಮಳ್ಳ ಹಾವು ಇಲ್ಲೇ ಬಿಜೈ ಪಕ್ಕ ಇದ್ದಂಥದ್ದು. ಬಟ್ ಅದು ಆ ಟೈಮಲ್ಲಿ ಅಷ್ಟು ಹಾವುಗಳ ಬಗ್ಗೆ ನಾಲೆಜ್ ಆಗಿರ್ಬೋದು ಅದು ಇರಲಿಲ್ಲ. ಸೊ ಎಲ್ಲರೂ ಶುರು ಮಾಡುವಾಗೆ ಹಾವನ್ನು ಹಿಡಿಬೋದು, ನೇರವಾಗಿ ಕೈ ಮುಟ್ಟಿ ಹಿಡಿಬೋದು, ಅಥವಾ ಒಂದು ಹುಕ್ಕಿದ್ರೆ ಅದರಿಂದ ಎತ್ತಿ ಹಿಡಿಬೋದು, ಇಂಥದ್ದೇ ನಾಲೆಜ್ ಇರುವಂಥದ್ದು. ಯಾಕಂದರೆ ಸೆಲ್ಫ್ ಲಂಟ್, ಯಾರು ಕಲಿಸೋವಂಥದ್ದಾಗಿರ್ಬೋದು ಅಥವಾ ಹೀಗೇ ಹಿಡಿಬೇಕು ಅಂತ ಹೇಳುವಂಥ ಪ್ರೋಟೋಕಾಲ್ ಎಲ್ಲೂ ನಮಗೆ ಅದನ್ನು ಹೇಳ್ಕೊಟ್ಟಿರಲಿಲ್ಲ. ಬಟ್ ಅದಾದಮೇಲೆ ಅದರ ಬಗ್ಗೆ ಕಲಿತಾ ಬಂದಾಗ ಯಾವುದು ಸರಿ, ಯಾವುದು ತಪ್ಪು, ಯಾವ ಥರ ಹಿಡಿಬೇಕು, ಯಾವ ಥರ ಹಿಡಿಬಾರ್ದು, ನಾನು ನನಗೋಸ್ಕರ ಮಾತ್ರ ಹಿಡಿತಿದ್ದೇನಾ ಅಥವಾ ಹಾವಿಗೂ ನೋವಾಗದೇ ಇರೋ ಥರ ಹಿಡಿಬೇಕಾ, ಸೊ ಇದೆಲ್ಲ ಮತ್ತೆ ಪ್ರಾಸೆಸ್ಸಲ್ಲಿ ಕಲ್ತಿರುವಂಥದ್ದು. ಇನಿಷಿಯಲಿ ನೇರವಾಗಿ ಹಾವನ್ನು ಹಿಡಿಬೇಕು, ಹಿಡಿತಾ ಇದ್ವಿ ಅಷ್ಟೇ. ಹಾವು ಹಿಡಿಲಿಕ್ಕೆ ಅಂತ ಒಂದು ಟೆಕ್ನಿಕ್ ಇದೆಯಾ? ಟೆಕ್ನಿಕ್ ಅಂತಲ್ಲ ಹೇಳಬೇಕಂದ್ರೆ
ಸೊ ಫಸ್ಟ್ ಆಫ್ ಆಲ್ ಹಾವನ್ನು ಯಾಕೆ ಹಿಡಿಬೇಕು ಅಂತ ಹೇಳುವಂಥ ಪ್ರಶ್ನೆ ಬರ್ತದೆ. ರೆಸ್ಕ್ಯೂ ಅಂತ ಹೇಳುವಂಥದ್ದು ಅಗತ್ಯ ಇದೆಯಾ, ಮನೆಯೊಳಗಿದೆಯಾ, ಅಥವಾ ಹಾವಿಗೆ ಏನಾದರೂ ತಾಪತ್ರೆ ಇದೆಯಾ, ಅಥವಾ ಹಾವಿಂದ ಮನುಷ್ಯರಿಗೆ ಏನಾದರೂ ತೊಂದರೆ ಆಗುವಂಥ ಸಿಚುವೇಶನ್ ಇದ್ದರೆ ಮಾತ್ರ ಒಂದು ರೆಸ್ಕ್ಯೂ ಅಂತ ಹೇಳುವಂಥದ್ದು ಅಗತ್ಯವಿರುವಂಥದ್ದು. ಸೊ ಹಾವನ್ನು ಹಿಡಿಯುವಾಗಲೂ ಕೂಡ ಅದಕ್ಕೆ ನಾವೇನು ನೋವು ಮಾಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಅದೇನು ಕಚ್ಚಲ್ಲ. ಆದ್ದರಿಂದ ಹಿಡಿಯೋ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಜಾಗ್ರತೆಯಿಂದ ಆದಷ್ಟು ಮುಟ್ಟದೇ ಇರೋ ರೀತಿಯಲ್ಲಿ ಹಾವನ್ನು ನೇರವಾಗಿ ನಾವು ಹಿಡಿದ್ರೆ ಬೆಸ್ಟ್. ಓಕೆ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅಂದರೆ, ಸೊ ನಮ್ಮ ನಾರ್ಮಲ್ ಜನಸಾಮಾನ್ಯರು ಏನು ಮಾಡ್ತಾರಂದರೆ, ಮನೇಲಿ ಏನಾದರೂ ಹಾವು ಕಂಡ್ರೆ ಅದನ್ನು ಸಾಯಿಸಲಿಕ್ಕೆ ಮುಂದಾಗ್ತಾರೆ. ಸೊ ರೆಸ್ಕ್ಯೂ ಅವ್ರಿಗೆ ಕಾಲ್ ಮಾಡಲ್ಲ. ಸೊ ಅಂಥವ್ರಿಗೆ ಏನು ಹೇಳ್ತೀರಿ ತಾವು? ಸೊ ಹಾವನ್ನು ಕೊಲ್ಲಬೇಕು ಅಂತ ನಿರ್ಧಾರ ಮಾಡಿದವ್ರಿಗೆ ನಮಗೇನು ಹೇಳಲಿಕ್ಕಾಗಲ್ಲ. ಸೊ ಕೊಲ್ಲಬೇಡಿ ಅಂತ ಹೇಳುವಂಥದ್ದು ನಮ್ಮ ಕೈಯಲ್ಲಿಲ್ಲ, ನಾವು ಅದನ್ನು ಹೇಳೋದು ಇಲ್ಲ. ಸೊ ಯಾವಾಗ ಕೊಲ್ತಾರೆ ಅಂತ ಹೇಳಿದಾಗ, ಒಂದು ಪ್ರಾಣಿ, ಯಾವುದೇ ಪ್ರಾಣಿ ಆಗಿರಲಿ, ಅದರ ಬಗ್ಗೆ ನಾಲೆಜ್ ಸರಿಯಾಗಿ ಇದ್ದರೆ ಖಂಡಿತವಾಗ್ಲೂ ಕೊಲ್ಲಿಕ್ಕೆ ಹೋಗಲ್ಲ. ಅಥವಾ ಕೆಟ್ಟ ನಿರ್ಧಾರ ಯಾವಾಗ ಬರ್ತದೆ ಅಂತ ಹೇಳಿದರೆ, ಅದರ ಬಗ್ಗೆ ಸರಿಯಾದ ಮಾಹಿತಿ ಇರದೆ, ಅದರ ಬಗ್ಗೆ ಭಯ ಇದ್ದಾಗ ಮಾತ್ರ ಕೊಲ್ಲುವಂಥ ನಿರ್ಧಾರ, ತನಗೇನು ಅಪಾಯ ಆಗಬಾರ್ದು ಅಂತ ಹೇಳುವಂಥ ಸಿಚುವೇಶನಲ್ಲಿ ಆ ಥರ ಮಾಡ್ತಾರೆ. ಸೊ ಸರಿಯಾದ ನಾಲೆಜನ್ನು ನಾವು ಸ್ಪ್ರೆಡ್ ಮಾಡಿದರೆ, ಆ ಗ್ಯಾಪನ್ನು ನಾವು ಫಿಲ್ ಮಾಡಿದರೆ ಖಂಡಿತವಾಗ್ಲೂ ಕೊಲ್ಲೋ ನಿರ್ಧಾರ ಅವರಲ್ಲಿ ಬರಲ್ಲ, ಯಾರಲ್ಲೂ ಬರಲ್ಲ. ಇರಲಿ ಪಾಪ ಅದೇನು ಮಾಡಲ್ಲ ಅಂತ ಹೇಳುವಂಥದ್ದೊಂದು ನಿರ್ಧಾರ ಬರ್ತದೆ. ಸೊ ಆದಷ್ಟು ಕೊಲ್ಬೇಡಿ ಅಂತ ಹೇಳುವಂಥದ್ದು ಅವರಿಗೆ ಬಿಟ್ಟಿರುವಂಥದ್ದು, ನಾವೇನು ಹೇಳಲ್ಲ ಅದರ ಬಗ್ಗೆ. ಓಕೆ. ಸೊ ತಾವೀಗ ರೆಸ್ಕ್ಯೂ ಮಾಡಲಿಕ್ಕೆ ಹೋಗುವಾಗ ಹಾವನ್ನು ಕಂಡ್ರೆ ಅದರಲ್ಲಿ ವಿಷ ಇದೆಯಾ ಅಥವಾ ಇಲ್ಲ ಅಂತ ತಮಗೆ ಹೇಗೆ ಗೊತ್ತಾಗುತ್ತೆ? ಸೊ ಹಾವುಗಳ ಬಗ್ಗೆ ಕಲ್ತಿರೋದ್ರಿಂದ ನಮ್ಗೆ ಯಾವ ಹಾವಲ್ಲಿ ವಿಷ ಇದೆ, ಯಾವ ಹಾವಲ್ಲಿ ವಿಷ ಇಲ್ಲ ಅಂತ ಗೊತ್ತಾಗುತ್ತೆ. ಹಾವುಗಳನ್ನ ನೋಡಿ ಇದೇ ಹಾವು ಅಂತ ನಮ್ಗೆ ಅದರ ಒಂದು ಚಿಕ್ಕ ಭಾಗ ಕಂಡ್ರು ನಮ್ಗೆ ಹೇಳ್ಬೋದು ಇದೇ ತರದ ಹಾವು ಅಂತ ಹೇಳ್ಬಿಟ್ಟು. ಸೊ ಹಾವನ್ನು ನೋಡಿದಾಗ ಇದರಲ್ಲಿ ವಿಷಯ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಒಂದು ಎಕ್ಸಾಂಪಲ್ ಕೊಡ್ಬೋದಂದ್ರೆ, ನಮ್ಗೆ ಕನ್ಫ್ಯೂಸ್ ಆಗುವಂತ ಹಾವುಗಳ ಬಗ್ಗೆ ಏನಾದ್ರು? ಓಕೆ, ಹೆಚ್ಚಾಗಿ ಮಂಗಳೂರು ಅಂತ ಹೇಳಿದ್ರಿಂದ ನಾನು ಹೆಬ್ಬಾವು ಮತ್ತೆ ಕಂದಡಿ, ಸೊ ರಸಲ್ಸ್ ವೈಪರ್ ಅಂಡ್ ಪೈಥನ್ ಬಗ್ಗೆ ಹೇಳುವಾಗ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ. ಕಟ್ಹಾವು, ಮೋಸ್ಟ್ಲಿ ಕಟ್ಹಾವು ಮತ್ತೆ ವುಲ್ಫ್ ಸ್ನೇಕ್ ಅಂತ ಹೇಳ್ತೇವೆ, ತೋಳದಾವು ಅಂತ. ಸೊ ಇದೆರಡನ್ನು ನೋಡಿದಾಗ ತುಂಬಾ ಕನ್ಫ್ಯೂಸ್ ಆಗ್ತಾರೆ. ಬಿಕಾಸ್ ಎಲ್ಲರೂ ಬಣ್ಣ ನೋಡ್ಬಿಟ್ಟು ಗುರುತಿಸ್ತಾರೆ. ಬಣ್ಣ ಒಂದು ಕ್ಯಾರೆಕ್ಟರ್ ಅಲ್ಲ ಅದಕ್ಕೆ. ಸೊ ಬಣ್ಣ, ಈಗ ಒಂದು ಕೆರೆ ಹಾವೇ ಆಗಿರ್ಬೋದು, ಬೇರೆ ಬೇರೆ ಬಣ್ಣದಲ್ಲಿ ಬರ್ತದೆ. ಸೊ ಬಣ್ಣ ನೋಡ್ಬಿಟ್ಟು ಗುರುತಿಸೋದಕ್ಕಿಂತ ಅದರ ಸ್ಕೇಲ್ಸ್ ಆಗಿರ್ಬೋದು ಅಥವಾ ಅದರದ್ದೇ ಪರ್ಟಿಕ್ಯುಲರ್ ಪ್ಯಾಟರ್ನ್ ಇರುತ್ತೆ, ಅದನ್ನು ನೋಡಿ ಗುರುತಿಸಿದ್ರೆ ಬೆಟರ್. ಸೊ ಈಗ ಟ್ರಯಾಂಗಲ್ ಹೆಡ್ಡು ಅಥವಾ ಕಣ್ಣು ನಿಮಗೆ ಉದ್ದ ಸೈಡ್ ಆಗಿರುತ್ತೆ, ಇದೆಲ್ಲ ಅಷ್ಟು ಕ್ಯಾರೆಕ್ಟರ್ ಅಲ್ಲ. ಟ್ರಯಾಂಗಲ್ ಹೆಡ್ ಹೆಬ್ಬಾವಿಗೂ ಇರ್ತದೆ, ಅದೇ ರೀತಿ ರಸಲ್ಸ್ ವೈಪರ್ಗೂ ಟ್ರಯಾಂಗಲ್ ಆಗಿರುವಂಥ ಹೆಡ್ ಇರ್ತದೆ. ಆದ್ರಿಂದ ಇದನ್ನು ನೋಡೋದಕ್ಕಿಂತ ಜಾಸ್ತಿ ಬಾಡಿ ಮೇಲಿರುವ ಪ್ಯಾಟರ್ನ್ ನೋಡ್ಬೋದು. ಹೆಬ್ಬಾವಿಗಾದ್ರೆ ತುಂಬ ಸ್ಕ್ಯಾಟರ್ಡ್ ಪ್ಯಾಟರ್ನ್ ಇರ್ತದೆ. ಅದೇ ರಸಲ್ಸ್ ವೈಪರ್, ಕೊಳಕ್ಮಳ್ಳ, ಕಂದಡಿ, ಇದಕ್ಕೆ ರೌಂಡ್ 8 ಶೇಪಲ್ಲಿ ಅಥವಾ ಮಿರರ್ ಶೇಪಲ್ಲಿ ಪ್ಯಾಟರ್ನ್ ಇರುತ್ತೆ. ಸೊ ಇದೆಲ್ಲ ಒಂಥರ ಕ್ಯಾರೆಕ್ಟರ್ಸ್ ಅಂತ ಹೇಳ್ಬೋದು. ಕಟ್ಟಾವಿಗಾದ್ರೆ ನಡು ದೇಹದಲ್ಲಿ ಹೆಕ್ಸಗನಲ್ ಶೇಪ್ ಇದು ಒಂದು ಸ್ಕೇಲ್ಸ್ ಇರುತ್ತೆ. ಸೊ ಇದನ್ನೆಲ್ಲ ಸಾಮಾನ್ಯ ಜನರು ಅಷ್ಟು ಈಸಿಯಲ್ಲಿ ಹೇಳಲಿಕ್ಕೆ ಕಷ್ಟ ಆಗುತ್ತೆ, ಖಂಡಿತವಾಗ್ಲೂ ಕಷ್ಟ ಆಗುತ್ತೆ. ಅದರಿಂದ ಯಾವುದೇ ಹಾವನ್ನು ನೋಡಿದ್ರು ಅದು ವಿಷಕಾರಿ ಹಾವು ಅಂತಾನೆ ಅದನ್ನ ತಲೆಯಲ್ಲಿ ಅನ್ಸ್ಕೊಂಡು ಆದಷ್ಟು ದೂರ ಇದ್ರೆ ಬೆಟರ್ ಅಷ್ಟೇ. ಹತ್ರ ಹೋಗೋದು ಬೇಡ. ಅದಕ್ಕೂ ಅದ್ರದ್ದು ಈಗ ರೋಡಲ್ಲಿ ಯಾರೋ ಹೋಗ್ತಿದ್ದಾರೆ ಅಂತ ಹೇಳಿದಾಗ ನೇರವಾಗಿ ನಾವೀಗ ಮೈ ಅಥವಾ ಹೀಗೆ ಮುಟ್ಟಕ್ಕೆ ಹೋದ್ರೆ ಅವ್ರಿಗೂ ಕೋಪ ಬರ್ತದೆ. ಅದೇ ರೀತಿ ಹಾವುಗಳಿಗೂ ಕೂಡ ಅದು ಡಿಫೆನ್ಸ್ ಹೇಳ್ಬೋದು. ಅದ್ರ ಪಾಡಿಗೆ ಅದಿದ್ರೆ ನಾವು ಹತ್ರ ಹೋದ್ರೆ ಅದು ಭಯದಲ್ಲಿ ಡಿಫೆನ್ಸ್ಗೆ ಏನಾದರೂ ಅದು ಮಾಡುವಂಥ ಸಾಧ್ಯತೆ ಇದೆ. ಮೇ ಬಿ ತಲೆ ಎತ್ತಬಹುದು ಅಥವಾ ಸದ್ದು ಮಾಡ್ಬೋದು. ಇನ್ನು ಆಪ್ಷನ್ನೇ ಇಲ್ಲ ಅಂತ ಹೇಳಿದಾಗ ಕಚ್ಚಬಹುದು. ಸೊ ಅದನ್ನ ಪಾಡಿಗೆ ಇರ್ಲಿಕ್ಕೆ ಬಿಟ್ರೆ ಬೆಟರ್. ಅದ್ರ ಪಾಡಿಗೆ ಅದಿದ್ದಾಗ ನಮಗೆ ದಾಳಿ ಮಾಡಲ್ಲ, ಅದು ಮಾಡಲ್ಲ. ಇಲ್ಲ, ನಾವು ಏನಾದರೂ ಅದಕ್ಕೆ ಉಪದ್ರ ಎಲ್ಲ ಮಾಡ್ಲಿಕ್ಕೆ. ಅದು ಯಾವ ರೀತಿ ಅಂದ್ರೆ ಆಲ್ಮೋಸ್ಟ್ ಸಿಮಿಲರ್. ನಾವು ಮನುಷ್ಯರೇ ಆಗಿರ್ಬೋದು, ನಮ್ಗೆ ಯಾರೋ ಅಟ್ಯಾಕ್ ಮಾಡ್ತಾ ಇದಾರೆ ಅಥವಾ ನಮ್ಗೆ ಹೊಡಿತಿದ್ದಾರೆ ಅಂದ್ರೆ ನಾವು ಉದ್ದೇಶ ಇಲ್ದಿದ್ರು ಡಿಫೆನ್ಸ್ ಮೋಡಿಗೆ ನಾವು ಹೋಗ್ತೇವೆ. ಸೊ ಅದೇ ರೀತಿ ಯಾವುದೇ ಪ್ರಾಣಿ ಆದ್ರೂ ಸಹ ಅದು ಅದಕ್ಕೆ ತೊಂದರೆ ಆಗ್ತಿದೆ ಅಂದಾಗ ಮಾತ್ರ ಅದು ಡಿಫೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಪಡುತ್ತೆ. ಸೊ ಮೂಲವಾಗಿ ಹಾವುಗಳು ನಮ್ಮೇಲೆ ದ್ವೇಷನೂ ಇಟ್ಕೊಳ್ಳಲ್ಲ, ಆ್ಯಂಡ್ ಹಾವಿಗೆ ನಾವು ಆಹಾರ ಅಲ್ಲ, ಹಾವಿಗೆ ಅದರದ್ದೇ ಆದಂಥ ಆಹಾರ ಇರುತ್ತೆ. ನಾವು ಅದನ್ನ ತಪ್ಪು ತಿಳ್ಕೊತೀವಿ. ಸೊ ಯಾವಾಗ ಹಾವು ಕಚ್ಚುತ್ತೆ ಅಂದರೆ ಅದಕ್ಕೆ ಥ್ರೆಟನ್ ಆಯಿತು ಅಥವಾ ಅದಕ್ಕೆ ಭಯ ಆಯಿತು, ಆವಾಗ ಡಿಫೆನ್ಸ್ ಮಾಡ್ಕೊಳ್ಳಿಕ್ಕೆ ಅದು ಕಚ್ಚಲಿಕ್ಕೆ ಬರುತ್ತೆ ಹೊರತು ಮನುಷ್ಯರ ಮೇಲೆ ಅದು ಯಾವತ್ತೂ ಟಾರ್ಗೆಟ್ ಮಾಡೋದಿಲ್ಲ. ಯಾಕಂದರೆ ಅದಕ್ಕೆ ಅದರದೇ ಆದಂಥ ಆಹಾರ ಇರುತ್ತೆ. ಜಸ್ಟ್ ಫಾರ್ ದ ಡಿಫೆನ್ಸ್ ಅದು ನಮ್ಮ ಕಚ್ಚಕ್ಕೆ ಪ್ರಯತ್ನ ಪಡುತ್ತೆ ಅಥವಾ ಕಚ್ಚಬಹುದು. ಓಕೆ, ಈ ಥರ ಹಾವುಗಳನ್ನು ಹಿಡಿಲಿಕ್ಕೆ ಅಂತ ಏನಾದರೂ ಕೋಚಿಂಗ್ಗಳೆಲ್ಲ ಇದೆಯಾ? ಕೋಚಿಂಗ್ ಅಂತ ಸದ್ಯಕ್ಕೆ ಏನೂ ಇಲ್ಲ. ಬಟ್ ಡಿಪಾರ್ಟ್ಮೆಂಟ್ ಅವರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಕೆಲವು ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ಸೊ ದಟ್ ಡಿಪಾರ್ಟ್ಮೆಂಟಲ್ಲಿ ಬೆಸ್ಟ್ ಪೀಪಲ್ಗೆ ನಾವೀಗ ಟ್ರೈನಿಂಗ್ ಅಂತ ಕೊಟ್ಟರೆ ಅದೇ ರೀತಿ ಹಾವು ಹಿಡಿಯೋದು ಅವರು ಕಂಟಿನ್ಯೂ ಮಾಡಲಿ ಅಂತ. ಸೊ ದ್ಯಾಟ್ ಬೇರೆ ತುಂಬ ಜನ
ಗೊತ್ತಿಲ್ಲದೆ ಬೇರೆ ಬೇರೆ ರೀತಿಲಿ ಹ್ಯಾಂಡಲ್ ಮಾಡೋದು ಬೇಡ. ಅವ್ರ ಜೀವಕ್ಕೂ ಅಪಾಯ, ಅದೇ ರೀತಿ ಹಾವುಗಳಿಗೂ ಅಪಾಯ. ಹೌದು. ಸೊ ತಾವು ಏನಾದರೂ ಟ್ರೈನಿಂಗನ್ನು ತಗೊಂಡಿದ್ರಾ ಅಂದರೆ ಬೇರೆಯವರ ಹತ್ರ? ಇಲ್ಲ. ಇನಿಷಿಯಲ್ ಆಗಿ ಒಂದು 2-3 ರೆಸ್ಕ್ಯೂವರ್ಸ್ ಹೇಗೆ ಹಿಡಿತಾರೆ ಅಂತ ನೋಡ್ಲಿಕ್ಕೆ ಹೋಗಿದ್ದೆ, ಹಾಗೆ ಶುರು ಮಾಡಿದ್ದು. ಹಾಗೆ ಶುರು ಮಾಡಿ. ಓಕೆ, ಮಾಡಬೇಡಿ ಅಂತ ಈಗ ಹೇಳ್ತೀನಿ, ಬಟ್ ಆ ಟೈಮಲ್ಲಿ ಅದೊಂದು ಆ ಪಿಯರ್ ಟೈಮಲ್ಲಿ ಇರುತ್ತೆ ಅದು ಹಾವು ಹಿಡಿಯೋದು. ಅದಾದ್ಮೇಲೆ ಗೊತ್ತಾಗುತ್ತೆ ಹಾವು ಯಾರು ಬೇಕಾದ್ರೂ ಹಿಡಿಬಹುದು, ಕಲಿಯೋದು ತುಂಬಾ ಕಡಿಮೆ ಜನ ಅದ್ರ ಬಗ್ಗೆ ಅಂತ. ಸೊ ಕಲಿಯಕ್ಕೆ ಹೋಗೋಣ ಆ ಫೀಲ್ಡ್ ಅಲ್ಲಿ. ಸೊ ನಾನೊಂದು ಕೇಳ್ಪಟ್ಟಿದ್ದೆ, ಸೊ ಗರುಡ ರೇಖೆ ಇರ್ಬೇಕಂತೆ ಕೈಯಲ್ಲಿ ಹಾವು ಹಿಡಿಯುವಾಗ. ಹಿಡ್ದಿರ್ದು ರೇಖೆಲ್ಲ ಹೋಗ್ಬಿಡ್ತದೆ. ಹೌದಾ? ಇಲ್ಲ ಇಲ್ಲ, ಆ ಥರ ಏನಿಲ್ಲ. ನಾನು ಕೆಲವು ರೆಸ್ಕ್ಯೂ ಅಲ್ಲಿ ನೋಡ್ತೀನಿ ಕೈಯಲ್ಲಿ ಗರುಡನದ್ದೆಲ್ಲ ಟ್ಯಾಟೋ ಎಲ್ಲ ಹಾಕಿರ್ತಾರೆ. ಸೊ ಅದು ಯಾತಕ್ಕೋಸ್ಕರ ಹಾಕೋದು? ಅದು ಅವ್ರಿಗೆ ಟ್ಯಾಟೋ ಹಾಕ್ಲಿಕ್ಕೆ ಇಷ್ಟ ಇರ್ತದೆ ಅಷ್ಟೇ. ನನ್ನ ಮೈಲಿ ಟ್ಯಾಟೋ ಇಲ್ಲ. ಸೊ ಪರ್ಟಿಕ್ಯುಲರ್ ಹಾವನ್ನ ಹೇಗೆ ಹಿಡಿತೀರಾ, ಎಷ್ಟು ಹಾವಿಗೆ ನೀವು ತೊಂದರೆ ಕೊಡದೆ, ಅದಕ್ಕೆ ಏನು ಗಾಯ ಆಗದೆ ಅದನ್ನ ಎಷ್ಟು ನೀಟಾಗಿ ಹಿಡಿತೀರಾ, ಹಾವು ಏನು ಮಾಡೋದಿಲ್ಲ. ಕೆಲವೊಮ್ಮೆ ಅದಕ್ಕೂ ಭಯ ಆಗಿ ಮಾಡುವಂತ ಸಾಧ್ಯತೆ ಇದೆ. ನೀವು ಎಷ್ಟು ನೀಟಾಗಿ ಹ್ಯಾಂಡಲ್ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗುವಂಥದ್ದು. ಓಕೆ. ಆ್ಯಂಡ್ ಎಷ್ಟು ಹಾವುಗಳನ್ನು ಇಡ್ತೀರಿ ತಾವು ತಮ್ಮ ಈ ಒಂದು ಫೀಲ್ಡಲ್ಲಿ? ನಾನು ಸಂಖ್ಯೆ ಅಂತ ಇಷ್ಟು ಇಟ್ಟಿಲ್ಲ ಸದ್ಯಕ್ಕೆ, ಬಿಕಾಸ್ ಹೀಗೆ ಮಂಗಳೂರಲ್ಲಿ ಇದ್ದಾಗಲೇ ಆಗಲೇ ಜಾಸ್ತಿ ಹಾವುಗಳನ್ನ ಹಿಡಿದಿದ್ದೆ. ಅದಾದ್ಮೇಲೆ ಎಲ್ಲೆಲ್ಲ ಹೋಗ್ತೀವಿ ಅಲ್ಲಿ ಹಾವು ರೆಸ್ಕ್ಯೂ ಬಂದರೆ ಹಿಡಿತೀವಿ, ಕೌಂಟ್ ಅಂತ ಇಟ್ಟು. ಸೊ ಮನೇಲಿ ಹಾವಿದೆ ಅಂದಾಕ್ಷಣ ತಮಗೆ ಕಾಲ್ಸ್ ಎಲ್ಲ ಬರುತ್ತಾ? ಬರ್ತಿತ್ತು ಇನಿಷಿಯಲಿ. ಹೇಗಂದ್ರೆ ಇಂಡಿವಿಜುವಲ್ ಆಗಿ ನಾನು ಮಾಡ್ತಿದ್ದೆ. ಅದಾದ್ಮೇಲೆ ರೆಸ್ಕ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೂ ಗೊತ್ತಾಯಿತು ಹೀಗೆ ಹಿಡಿತಿದ್ದಾರೆ ಅಂತ. ಮತ್ತೆ ಅವರು ಕೂಡ ಒಂದು ಲಿಸ್ಟ್ ಮಾಡಿದ್ರು, ಇಷ್ಟೆಷ್ಟು ಮಂದಿ ಇದ್ದಾರೆ ಮಂಗಳೂರಲ್ಲಿ ಹಾವು ಹಿಡಿಲಿಕ್ಕೆ, ಅರ್ಜೆಂಟ್ ಆಗಿ ಯಾರಿಗಾದ್ರೂ ಮನೇಲಿಗೆ ಏನಾದರೂ ಹಾವೆಲ್ಲ ಬಂದಿದ್ರೆ ಇವರಿಗೆ ಕರೆ ಮಾಡ್ಬೋದು ಅಂತ ಹೇಳಿ ನಮ್ಮ ನಂಬರ್ಸ್ ಹಾಕಿದ್ರು. ಅದಾದ್ಮೇಲೆ ಫ್ರೀಕ್ವೆಂಟ್ ಆಗಿ ಬರ್ತಿತ್ತು. ಮತ್ತೆ ಮಂಗಳೂರಿನ ಲಾಸ್ಟ್ 2 ಇಯರ್ಸಿಂದ ನಾನು ಮಂಗಳೂರಲ್ಲಿ ಇರಲಿಲ್ಲ. ಸೊ ಆದರೂ ಕಾಲ್ ಬಂದ್ರೂ, ಯಾರಿಗೆ ನಮಗೆ ರೆಸ್ಕ್ಯೂವರ್ಸಿಗೆ ಬಂದ್ರೂ ನಿಯರ್ ಬೈ ಯಾರು ಇರ್ತಾರೆ ಅವ್ರಿಗೆ ಕಾಲ್ ಮಾಡಿ ನಾವು ತಿಳಿಸ್ತೀವಿ ಹೋಗಿ ಅಂತ. ಅದಾಗ್ತಾ ಇದೆ. ಸೊ ಎಷ್ಟು ವರ್ಷದಿಂದ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಿ ತಾವು? ರೆಸ್ಕ್ಯೂ ಅದೇ 10 ವರ್ಷ ಆಯಿತು. 10 ವರ್ಷ ಆಯಿತು. ಸೊ 10 ವರ್ಷದಲ್ಲಿ ತಮಗೆ ಒಂದು ಮರೆಯಲಾಗದಂಥ ಅನುಭವ ಅಂತ ಏನಾದರೂ ಇದೆಯಾ? ಸೊ ಈ ಒಂದು ಘಟನೆಯನ್ನು ಮರೀಲಿಕ್ಕೆ ಆಗಲ್ಲ ಅಂತ ಏನಾದರೂ ಇನ್ಸಿಡೆಂಟ್ ಆಗಿದೆ? ಸೊ ಒಂದು ಮನೆಯಲ್ಲಿ ಈಗ ಹಾವು ಬಂದಿರುತ್ತೆ, ಹಾವನ್ನು ಅವರು ಕೊಂದಿರ್ತಾರೆ ಸಹ. ಒಂದು ಮೂಮೆಂಟಲ್ಲಿ ಓಕೆ ಹಾವನ್ನು ಕೊಂದ್ರು ಅಂತ ಹೇಳುವಾಗ, ಈಗ ಹಾವು ಬಗ್ಗೆ ಕಲಿಯೋದ್ರಿಂದ ನಮ್ಗೆ ಒಂದ್ಸತಿ ಆಗುತ್ತೆ ಅಯ್ಯೋ ಹಾವು ಕೊಂದ್ರಲ್ಲ ಅಂತ. ಆದ್ರೆ ಅದೇ ಮನೆಯಲ್ಲಿ ಅದೇ ಹಾವು ಒಬ್ರಿಗೆ ಕಚ್ಚಿರುತ್ತೆ. ಸೊ ಕಚ್ಬಿಟ್ಟು ಅವರಿಗೆ ಆಗುವಂಥ ಮುಂದಿನ ಪರಿಸ್ಥಿತಿ ನೋಡಿದಾಗ, ಅವರಿಗೆ ಕರೆಕ್ಟ್ ಆದ ಟ್ರೀಟ್ಮೆಂಟ್ಗೆ ಅವರು ಹೋಗದೆ ಅವ್ರಿಗೆ ಆಗುವಂಥ ಪರಿಸ್ಥಿತಿಯನ್ನೆಲ್ಲ ನೋಡಿದಾಗ, ಓಕೆ ಆ ಮೂಮೆಂಟಲ್ಲಿ ನಾವು ಹಾವನ್ನು ಕೊಲ್ಲಬೇಡಿ ಅಂತ ಹೇಳೋದಿಕ್ಕಾಗಲ್ಲ. ದ್ಯಾಟ್ ಈಸ್ ಅ ವೆರಿ ಗುಡ್ ಲರ್ನಿಂಗ್ ಅಂತ ಮರೀಲಿಕ್ಕಾಗಲ್ಲ ನಂಗೆ. ಅದು ಹೇಗಂದ್ರೆ ಆ ಮೂಮೆಂಟಲ್ಲಿ ನಾವು ಹಾವನ್ನು ಕೊಲ್ಲಬೇಡಿ ಅಂತ ಹೇಗೆ ಹೇಳೋದು? ಕಚ್ಚಿದೆ, ಅವರು ಆ ಪೇನಲ್ಲಿದ್ದಾರೆ, ಆ ಮೂಮೆಂಟಲ್ಲಿ ನಾವು ಹಾವನ್ನು ಕೊಲ್ಲಬೇಡಿ ಅಂತ ಹೇಳಿದ್ರೆ ನಾವು ಹಾವಿಗೆ ಸಪೋರ್ಟ್ ಮಾಡಿದಾಗ ಆಗುತ್ತೆ. ಸೊ ಆ ನಾವು ಮೆಜಾರಿಟಿ ಆಫ್ ದ ಟೈಮ್ ಅಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಇಬ್ಬರು ಸೈಡಲ್ಲೂ ನಾವು ಥಿಂಕ್ ಮಾಡಬೇಕು. ಅವರು ಬೇಕು ಅಂತ ಕೈ ಹಾಕಿದ್ದಲ್ಲ, ತೋಟದಲ್ಲಿ ಏನೋ ಕೆಲಸ ಮಾಡ್ತಾ ಹೋದಾಗ ಕೈಗೆ ಕಚ್ಚಿರುವಂಥದ್ದು. ಹಾವು ಕೂಡ ಬೇಕು ಅಂತ ಕಚ್ಚಿದ್ದಲ್ಲ, ಅದಕ್ಕೂ ಭಯ ಆದಾಗ ಅದು ಕಚ್ಚಿರುವಂಥದ್ದು. ಸೊ ಇಂಥ ಸಿಚುವೇಶನಲ್ಲಿ ಯಾರಿಗೆ ಏನು ಹೇಳಬೇಕು ಗೊತ್ತಾಗಲ್ಲ. ನಾವು ಮನುಷ್ಯರಿಗೆ ಸ್ಟ್ಯಾಂಡ್ ತಗೊಳ್ಬೇಕಾಗುತ್ತೆ, ಯಾಕಂದ್ರೆ ಅವರ ಜೀವ ಆ ಮೂಮೆಂಟಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಥ ಇನ್ಸಿಡೆಂಟ್ ಕೆಲವು ಆಗ್ತಾ ಇರುತ್ತೆ ವರ್ಕಲ್ಲಿ, ಮರಿಲಿಕ್ಕಾಗಲ್ಲ ಅಂಥದ್ದು. ತಮ್ಮ ಲೈಫಲ್ಲಿ ಆದಂಥದ್ದು? ಸೊ ನಾನು ಮುಂಚೆ ಒಂದು ಸಂಸ್ಥೆನಲ್ಲಿ ವರ್ಕ್ ಮಾಡುವಾಗ, ಸೊ ಎಜುಕೇಷನ್ ಮೇಲೆ ಔಟ್ರೀಚ್ ಮೇಲೆ ವರ್ಕ್ ಮಾಡ್ತಾ ಇದ್ವಿ. ಬಟ್ ವೆರಿ ಸ್ಪೆಷಲ್ ಮೂಮೆಂಟ್ ಏನು ಅಂತ ಹೇಳಿದ್ರೆ, ನಾನು ಡ್ಯೂಟಿ ಜಾಯ್ನ್ ಆಗಿದ್ದು ಮೊದಲನೇ ದಿವಸ. ಸೊ ಒಂದು ಎಲೆಕ್ಟ್ರಿಕ್ಯೂಷನ್ ಕೇಸ್ ಅಂದರೆ ಒಂದು ಕೋತಿ, ಸೊ ರೆಸ್ಕ್ಯೂ ಕಾಲ್ ಬಂದಿರುತ್ತೆ ಸಂಸ್ಥೆಗೆ. ಅದು ನನ್ನ ಮೊದಲನೇ ದಿವಸ ಅವತ್ತು ಕೆಲಸದಲ್ಲಿ. ಸೊ ಹೋಗಿ ನೋಡಿದಾಗ ಒಂದು ಚಿಕ್ಕ 3 ದಿವಸದ ಒಂದು ಕೋತಿ ಮರಿ ಸಿಗುತ್ತೆ. ಸೊ ಅದನ್ನು ಕೆಲವೊಬ್ರು ಏನು ಮಾಡ್ತಿರ್ತಾರೆ, ಅವರು ಒಳ್ಳೆಯ ಭಾವನೆ ಇರುತ್ತೆ, ಅದನ್ನು ಉಳಿಸ್ಬೇಕು ಅನ್ನೋ ಭಾವನೆಯಲ್ಲಿ ಮನೆಗೆ ತೊಗೊಂಡು ಇಟ್ಕೊಂಡು ಅದನ್ನ ಹಾಲು ಕೊಟ್ಟು ಸಾಕ್ತಾ ಇರ್ತಾರೆ. ಬಟ್ ದ ಸೆಕೆಂಡ್ ಫೇಸ್ ಏನು ಅಂದರೆ, ಅದು ಏನಕ್ಕೆ ಅಲ್ಲಿ ಒಂದೇ ಇತ್ತು ಅಂದರೆ, ಅದರ ತಾಯಿ ಎಲೆಕ್ಟ್ರಿಕ್ಯೂಟೆಡ್ ಅಂದರೆ ಕರೆಂಟ್ ಹೊಡೆದು ಸತ್ತೋಗಿರುತ್ತೆ. 2 ಫ್ರೇಮ್ ಒಂದೇ ಸತಿ ಮೊದಲನೇ ದಿವಸ ನೋಡಿದಾಗ ಇಟ್ ವಾಸ್ ವೆರಿ ಡಿಸ್ಟರ್ಬಿಂಗ್. ಅದ್ರ ಜೊತೆಗೆ ನಾವು ಮಾಡ್ತಾ ಇದ್ದ ಕೆಲಸ ಅಥವಾ ರೆಸ್ಕ್ಯೂ ನೋಡಿ ಖುಷಿ ಕೂಡ ಆಯಿತು. ಸೊ ಆ ಮರಿಗೆ ಸಂಸ್ಥೆನಲ್ಲಿ ಡಾಬಿ ಅಂತ ಹೆಸರಿಟ್ಟಿದ್ರು. ಸೊ ಇಟ್ಸ್ ಅ ಕ್ವೈಟ್ ಮೆಮೊರೇಬಲ್ ಮೂಮೆಂಟ್. ಓಕೆ ಓಕೆ. ಆ್ಯಂಡ್ ಈ ಥರ ಹಾವು ಕಚ್ಚಿದ ಆದಮೇಲೆ ತಕ್ಷಣ ಏನು ಮಾಡಬೇಕು ನಾವು? ಸೊ ಈಗಿನ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸಹ ಮುಂಚೆಯಿಂದ ಬಂದಿರುವಂಥದ್ದು, ಈಗಿನ ಟೆಕ್ಸ್ಟ್ ಬುಕ್ಕಲ್ಲೂ ಸಹ ಏನಿದೆ ಅಂದರೆ, ಹಾವು ಕಚ್ಚಿದ್ರೆ
ಗಾಯ ಮಾಡಿ ಪ್ಲಸ್ ಮಾರ್ಕಲ್ಲಿ, ಬಾಯಿಂದ ವಿಷ ತೆಗೀರಿ, ಹಗ್ಗ ಕಟ್ಟಿ. ಸೊ ಇದೆಲ್ಲ ಮಾಡಿದರೆ ಸಾಯುವವರು ಇನ್ನೂ ಬೇಗ ಸಾಯ್ತಾರೆ. ಸೊ ನಾವು ಉಳಿಸೋರ್ನು ಕೂಡ ನಾವೇ ಸಾಯಿಸೋ ರೀತಿ ಆಗುತ್ತೆ. ಸೊ ನಾವು ಪ್ರೋಟೋಕಾಲ್ಸ್ ಅಲ್ಲಿ ನೋಡ್ತಾ ಹೋದ್ರೆ ಡೋಂಟ್ಸ್ ಅಂತ ಇರುತ್ತೆ, ಡೂಸ್ ಅಂಡ್ ಡೋಂಟ್ಸ್, ಯಾವ್ದನ್ನ ಮಾಡಬೇಕು ಯಾವ್ದನ್ನ ಮಾಡಬಾರ್ದು ಅಂತ SOPs ಇರುತ್ತೆ. ಬಟ್ ಸರ್ಪ್ರೈಸಿಂಗ್ಲಿ ಏನಾಗಿದೆ ಅಂದ್ರೆ ನಾವು ನಮ್ಮ ವಯಸ್ಸಿಂದನೂ ಅಥವಾ ಮೋಸ್ಟ್ ಪ್ರಾಬಬ್ಲಿ ನಮ್ಮ ತಂದೆ ತಾಯಿ ಓದುವಾಗಿಂದನೂ ಟೆಕ್ಸ್ಟ್ ಬುಕ್ಗಳಲ್ಲಿ ಅಥವಾ ಮೂವೀಸಲ್ಲಿ ನೋಡ್ತಾ ಹೋದ್ರೆ ಸೊ ಇದೇ ಪ್ರೋಟೋಕಾಲ್ಸ್ನ ತೋರಿಸ್ತಾರೆ. ಅದನ್ನ ಎಗ್ ಶೇಪಲ್ಲಿ ಕಟ್ ಮಾಡಬೇಕು, ಅದು ಬಾಯಿ ಹಾಕಿ ವಿಷ ತೆಗಿಬೇಕು. ದೀಸ್ ಆರ್ ದಿ ಡೋಂಟ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಮೀಡಿಯಾ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಇದರಲ್ಲಿ. ಸೊ ಯಾರಿಗೊಬ್ರಿಗೆ ಹಾವು ಕಚ್ಚಿದ್ರು ಕೂಡ 12 ವರ್ಷ ಸೇಡ್ ತೀರಿಸ್ಕೊಳ್ಳಿಕ್ಕೆ ಬಂದಿರುವಂಥ ಹಾವು ಹೆಡ್ಲೈನ್ಸ್ ಅಲ್ಲಿ ಅದೇ ಬರುವಂಥದ್ದು. ಸೊ ಮೀಡಿಯಾದವರಿಗೆ ಇದೊಂದು ರಿಕ್ವೆಸ್ಟ್, ಕರೆಕ್ಟಾಗಿ ನಾಲೆಜ್ ಸ್ಪ್ರೆಡ್ ಮಾಡಿದರೆ ಹಾವುಗಳ ಬಗ್ಗೆ ಇರುವಂಥ ಭಯ ಖಂಡಿತವಾಗ್ಲೂ ಹೋಗುತ್ತೆ. ಸೊ ಅದನ್ನು ಈಗ ಹಾವು ಕಚ್ಚಿದ್ರೆ ಇಮಿಡಿಯೇಟ್ ಮೂಮೆಂಟಲ್ಲಿ ಏನು ಮಾಡಬೇಕು ಅಂತ ಹೇಳೋದನ್ನು ಕರೆಕ್ಟ್ ಮಾಹಿತಿನ ಮೀಡಿಯಾದವರು ಕೂಡ ಸ್ಪ್ರೆಡ್ ಮಾಡಿದರೆ ಜೀವ ಖಂಡಿತವಾಗ್ಲೂ ಉಳಿಸ್ಬೋದು. ಇಮಿಡಿಯೇಟ್ ಯಾರಿಗೂ ಈಗ ಹಾವು ಕಚ್ಚಿದಾಗ ಫಸ್ಟ್ ಈಗ ಕೈ ಕಚ್ಚಿದೆಯಾ ಕಾಲು ಕಚ್ಚಿದೆಯಾ ಎಲ್ಲೇ ಕಚ್ಚಿರಲಿ ಫಸ್ಟ್ ಏನಾಗ್ತದೆ ಅಂದರೆ ಕಿರಿಸ್ತಾರೆ, ಭಯ ಬೀಳ್ತಾರೆ. ಭಯ ಬಿದ್ದಾಗ ಫಸ್ಟ್ ಏನಾಗುತ್ತೆ BP ಏರುತ್ತೆ. BP ಏರಿದಾಗ ರಕ್ತ ಇನ್ನೂ ವೇಗವಾಗಿ ವಿಷ ಎಲ್ಲ ಕಡೆ ತಗೊಂಡೋಗುತ್ತೆ. ಆದ್ರಿಂದ ಆದಷ್ಟು ಸಮಾಧಾನವಾಗಿರ್ಲಿಕ್ಕೆ ನೋಡಿ. ಯಾರು ಹಾವು ಕಚ್ಚಿಸ್ಕೊಂಡವ್ರು ಸಮಾಧಾನವಾಗಿ ಇರೋದಿಲ್ಲ, ಬಟ್ ಆದಷ್ಟು ಸಮಾಧಾನವಾಗಿ ಇರಿಸ್ಲಿಕ್ಕೆ ನೋಡಿ. ಸುತ್ತ ಇರೋರು ಸಮಾಧಾನ ಇರಬೇಕು. ಇಲ್ಲಿ ಹಾವು ಕಚ್ಚಿದ್ರೆ ಆಂಡ್ ತುಚ್ಚನ್ನು ಪೋಯೆ ಅಂತ ಹೇಳೋರೇ ಇರೋದು. ಸೊ ಆದಷ್ಟು ಅವರು ಸಮಾಧಾನವಾಗಿದ್ರೆ ಹಾವು ಕಚ್ಚಿಸ್ಕೊಂಡವರು ಸಮಾಧಾನವಾಗಿರ್ತಾರೆ. ಕೈ ಕಚ್ಚಿದ್ಯಾ ಕಾಲು ಕಚ್ಚಿದ್ಯಾ ಎಲ್ಲೇ ಆಗಿರಲಿ ಜಾಸ್ತಿ ಅಲ್ಲಾಡಿಸೋದು ಬೇಡ. ಸ್ಟೇಬಲ್ ಆಗಿರಿಸ್ಕೊಳ್ಳಿ. ಸ್ಟೇಬಲ್ ಆಗಿರಿಸ್ಲಿಕ್ಕೆ ಏನು ಕಟ್ಟಬೇಕು ಅಂತ ಏನೂ ಇಲ್ಲ. ಬೇಕಿದ್ರೆ ಶಾಲ್ ಏನಾದರೂ ಇದ್ರೆ ಕೈಗೆ ಹೀಗೆ ಸ್ಲಿಂಗ್ ಮಾಡ್ಕೊಳ್ಬೋದು. ಫ್ರ್ಯಾಕ್ಚರ್ ಆದಾಗ ಹೇಗೆ ಸ್ಲಿಂಗ್ ಮಾಡ್ತಾರೆ ಆ ಥರ. ಕಾಲಾದರೆ ಜಾಸ್ತಿ ಮೂಮೆಂಟ್ ನಡೆಯೋದು ಇದು ಯಾವುದು ಬೇಡ. ಕೈ ಕಾಲಲ್ಲಿ ಉಂಗುರ, ದಾರ, ಬಳೆ, ಗೆಜ್ಜೆ ಏನೇ ಟೈಟ್ ಆಗುವಂಥದ್ದಿದ್ರೂ ಬಿಚ್ಚಿಡಬೇಕು. ಯಾಕಂದರೆ ಸ್ವೆಲ್ಲಿಂಗ್ ಆಗ್ತಾ ಬಂದಾದ್ಮೇಲೆ ಮತ್ತೆ ಅದನ್ನು ಕಟ್ ಮಾಡಲಿಕ್ಕೆ ಕಷ್ಟ ಇದೆ. ಅದೇ ರೀತಿ ಈಗ ಒಂದು ಕೈ ಬೆರಳಿಗೆ ರಬ್ಬರ್ ಬ್ಯಾಂಡ್ ಕಟ್ಟಿದ್ರೆ ನಾವು ಹೇಗೆ ಅದೊಂದು ಕ್ಲಾಟ್ ಆಗ್ತದೋ ಅದೇ ರೀತಿ ಈಗ ಪ್ರೆಷರ್ ಕ್ರಿಯೇಟ್ ಆಗಿರ್ತದೆ. ಟೈಟ್ ಆಗಿರುವಂಥದ್ದು ಏನಾದರೂ ಇದ್ರೆ, ಟೈಟ್ ಆಗಿರುವಂಥದ್ದಿದ್ರೆ ಮತ್ತೆ ಅದನ್ನು ಬಿಚ್ಚಿಸಿದಾಗ ಇನ್ನೂ ವೇಗವಾಗಿ ಹರಡ್ತದೆ ವಿಷ. ಆದ್ದರಿಂದ ಹಗ್ಗ ಕಟ್ಟೋದು, ದಾರ ಕಟ್ಟೋದು ಇದು ಯಾವುದು ಮಾಡಬಾರ್ದು. ಕೈ ಕಾಲಲ್ಲಿ ಬಳೆ ಇದೆಲ್ಲ ಯಾವುದಾದ್ರೂ ಇದ್ರೆ ಅದನ್ನು ಬಿಚ್ಚಿಡಬೇಕು. ನೇರವಾಗಿ ಆಸ್ಪತ್ರೆಗೆ ಹೋಗಬೇಕು. ಸಿಂಪ್ಟಮ್ಸ್ ಏನೆಲ್ಲ ಆಗ್ತಿದೆ ಅದನ್ನು ತಿಳಿಸ್ಬೇಕು ಡಾಕ್ಟರಿಗೆ. ಯಾರು ಅವರ ಜೊತೆ ಬಂದಿದ್ದಾರೆ ನೇರವಾಗಿ ಆಸ್ಪತ್ರೆಗೆ ತಗೊಂಡು ಹೋಗುವಾಗಲೂ ಕೂಡ, ಅವ್ರನ್ನ ಕರ್ಕೊಂಡು ಹೋಗುವಾಗಲೂ ಕೂಡ ಎಲ್ಲಿ ಆ್ಯಂಟಿವೆನಮ್ ಅಂತ ಹೇಳುವಂಥ ಒಂದು ಫೆಸಿಲಿಟಿ ಇದೆ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಯೂಶ್ವಲ್ ಆಗಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇರುತ್ತೆ, ಬಟ್ ಇಲ್ಲಿ ಸುತ್ತಮುತ್ತ ಅಂತ ಹೇಳಿದರೆ ಈಗ ಕೆಲವು ಆಸ್ಪತ್ರೆಗಳಲ್ಲಿ ಆ್ಯಂಟಿವೆನಮ್ ಫೆಸಿಲಿಟಿ ಇದೆ. ಸೊ ಅಂಥ ಆಸ್ಪತ್ರೆಗಳಿಗೆ ಹೋಗಿ ನೇರವಾಗಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಡೋಂಟ್ಸ್ ಅಂತ ಹೇಳುವಂಥದ್ದು ಇರುತ್ತೆ. ಅಂದರೆ ಹಾವು ಕಚ್ಚಿದ್ರೆ ಇದೆಲ್ಲ ಮಾಡಬೇಡಿ ಅಂತ ಹೇಳುವಂಥದ್ದು. ಹಗ್ಗ ಕಟ್ಲಿಕ್ಕೆ ಹೋಗಬೇಡಿ, ಬಾಯಿಂದ ವಿಷ ತೆಗಿಲಿಕ್ಕೆ ಹೋಗಬೇಡಿ. ಯಾಕಂದರೆ ಬಾಯಿಂದ ತೆಗೆಯುವಾಗ ವಿಷ ಅಂತೂ ಬರುವುದಿಲ್ಲ. ಈಗ ಒಂದು ಗ್ಲಾಸ್ ನೀರಿಗೆ ನೀವು ಒಂದು ಡ್ರಾಪ್ ಇಂಕ್ ಹಾಕ್ಬಿಟ್ಟು ಕಲಿಸಿದ್ರೆ ಫುಲ್ ಕವರ್ ಆಗಿ ಮಿಕ್ಸ್ ಆಗಿರ್ತದೆ. ಅದನ್ನ ಎರಡನ್ನ ಸಪ್ರೇಟ್ ಮಾಡ್ಬೇಕಂದ್ರೆ ಆಗುದಿಲ್ಲ. ಅದೇ ರೀತಿ ರಕ್ತ ಮತ್ತೆ ವಿಷ ಸೇರ್ಕೊಂಡಾದ್ಮೇಲೆ ಅದನ್ನ ಬೇರ್ಪಡಿಸ್ಲಿಕ್ಕೆ ಆಗುದಿಲ್ಲ. ಮಾಲಿಕ್ಯುಲರ್ ಲೆವೆಲಲ್ಲಿ ಬೈಂಡಿಂಗ್ ಆಗಿರ್ತದೆ. ಸೊ ಬಾಯಿಂದ ತೆಗೆಯುವಾಗ ಬರೋದು ರಕ್ತ ಮಾತ್ರ. ಅದೇ ರೀತಿ ನೀವು ಗಾಯ ಮಾಡಿದ್ರು ಹೊರಗೆ ಬರೋದು ರಕ್ತ ಮಾತ್ರ, ವಿಷ ಬರುದಿಲ್ಲ. ದೇರ್ ಆರ್ ಹೈ ಚಾನ್ಸಸ್ ಇನ್ನೊಬ್ರು ಕೂಡ ದೇ ಮೇ ಆಲ್ಸೋ ಹ್ಯಾವ್ ಸಮ್ ಇಶ್ಯೂಸ್ ಅಂತ. ಅವ್ರಿಗೆ ಹೇಳ್ದ ಹಾಗೆ ನೀರಿಗಾಗ್ಲಿ ನಾವು ಜ್ಯೂಸ್ನ ಮತ್ತೆ ನೀರನ್ನ ಮಿಕ್ಸ್ ಮಾಡಿದ್ರೆ ಹೇಗೆ ಅದು ಪುನಃ ಸಪ್ರೇಟ್ ಮಾಡ್ಲಿಕ್ಕೆ ಆಗಲ್ಲ, ಅದೇ ರೀತಿ. ಆ್ಯಂಡ್ ನಾವು ಕಟ್ ಮಾಡಬೇಡಿ ಅಂತ ಮೆನ್ಷನ್ ಮಾಡ್ತೀವಿ ಮೋಸ್ಟ್ ಆಫ್ ದ ಟೈಮ್ಸ್. ಏನಕ್ಕೆ ಅಂತ ಹೇಳಿದ್ರೆ ನಾವು ಕಟ್ ಮಾಡುವಾಗ ನಾವು ಕೆಲವೊಬ್ರು ಗಾಬರಿಯಲ್ಲಿ ಇರ್ತೀವಿ. ಸೊ ಗಾಬರಿಯಲ್ಲಿ ಇದ್ದ ಸಂದರ್ಭದಲ್ಲಿ ದೇರ್ ಇಸ್ ಹೈ ಚಾನ್ಸಸ್ ನಾವು ಅವ್ರಿಗೆ ಏಟ್ ಮಾಡೋ ಚಾನ್ಸಸ್ ಅಥವಾ ನರ್ವ್ಸ್ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದೇ ರೀಸನ್ ಇಂದ ನಾವು ಯಾವಾಗಲೂ ಕೂಡ ಕಟ್ ಮಾಡಬೇಡಿ ಅಂತ ಹೇಳೋದು, SOPsನ ಫಾಲೋ ಮಾಡಿ ಅಂತ. ಆ್ಯಂಡ್ ಇಲ್ಲ ಹೇಳಿ. ಕಟ್ ಮಾಡೋದಾಗಿರ್ಬೋದು ಅಥವಾ ಬಾಯಿಂದ ವಿಷ ತೆಗೆಯೋದಾಗಿರ್ಬೋದು, ಇದೆಲ್ಲ ಹೊರತುಪಡಿಸಿ ಇನ್ನೂ ಕೆಲವು ಮೂಢನಂಬಿಕೆಗಳದು ಇದು ಅಂತ ಮಾಡ್ತಾರೆ. ಒಂದು ಗಾಜಿನ ಬಳೆಯಲ್ಲಿ ಅದನ್ನು ಕುಯ್ಯೋದಾಗಿರ್ಬೋದು ಅಥವಾ ನಾಟಿ ಔಷಧಿ ಕರ್ಕೊಂಡು ಹೋಗೋದಾಗಿರ್ಬೋದು. ನಾಟಿ ಔಷಧಿ, ಕೈ ಔಷಧಿ, ಆಯುರ್ವೇದ ಇದು 3 ಬೇರೆ ಬೇರೆ ಅಂತ ಹೇಳುವಂಥ ನಾಲೆಜ್ ತುಂಬ ಜನರಿಗಿಲ್ಲ. ಸೊ ಇದು 3ರಿಂದನೂ ಗುಣಪಡಿಸ್ಲಿಕ್ಕಾಗುವಂಥದ್ದು ಸಾಧ್ಯತೆ ಇಲ್ಲ. ಆ್ಯಂಟಿವೆನಮ್ ಅಂತ ಹೇಳುವಂಥ ಮೆಡಿಸಿನ್ ಬೇಕೇ ಬೇಕು. ಅದು ಆಸ್ಪತ್ರೆಯಲ್ಲಿ ಮಾತ್ರ ದೊರಕುವಂಥದ್ದು. ಸೊ ಅಲ್ಲೇ ಹೋಗಬೇಕು, ಆಸ್ಪತ್ರೆಯಲ್ಲೇ ಅದನ್ನು ತಗೊಳ್ಬೇಕಾಗುತ್ತೆ. ಸೊ ತುಂಬ ಜನ ಏನು ಮಾಡ್ತಾರೆ ಅಂದರೆ ನಾಟಿ ಔಷಧಿ, ಕೈ ಔಷಧಿ ಇದಕ್ಕೆಲ್ಲ ಹೋಗ್ತಾರೆ. ಸೊ ನಾಟಿ ಔಷಧಿ, ಕೈ ಔಷಧಿ, ಆಯುರ್ವೇದ ಅಂತ ಹೇಳುವಂಥದ್ದು 3 ಡಿಫ್ರೆಂಟ್ ಟಾಪಿಕ್ಸ್. ಸೊ ಈ ಹಾವು ಕಚ್ಚಿರೋ ಸಂದರ್ಭದಲ್ಲಿ ನಾಟಿ ಔಷಧಿ, ಕೈ ಔಷಧಿ ಇದಕ್ಕೆಲ್ಲ ಹೋಗ್ಲಿಕ್ಕೆ ಹೋಗಬೇಡಿ. ಇದು ಯಾವುದರಿಂದನೂ ಗುಣಪಡಿಸ್ಲಿಕ್ಕೆ ಆಗೋದಿಲ್ಲ.
ಕಲ್ಲಿಟ್ಬಿಟ್ಟು ಗುಣಪಡಿಸುವಂಥದ್ದು ಇದೆಲ್ಲ ಸುಳ್ಳು. ಕಲ್ಲಿಟ್ಬಿಟ್ಟು ಅಂತ ತೆಗಿಲಿಕ್ಕಾಗೋದಿಲ್ಲ, ವಿಷ ಎಲ್ಲ ತೆಗಿಲಿಕ್ಕೆ ಆಗೋದೇ ಇಲ್ಲ. ಸೊಪ್ಪಿಟ್ಬಿಟ್ಟು ತೆಗಿಲಿಕ್ಕೆ ಆಗೋದಿಲ್ಲ, ಇದೆಲ್ಲ ಸುಳ್ಳು. ಸೊ ಓನ್ಲಿ ಥಿಂಗ್ ದಟ್ ಇಸ್ ಒಂದು ನಿಜವಾಗ್ಲೂ ಒಂದೇನೋ ಎಫೆಕ್ಟನ್ನು ತೆಗಿಲಿಕ್ಕೆ ಆಗುವಂಥದ್ದಂದರೆ ಆ್ಯಂಟಿವೆನಮ್ ಮಾತ್ರ. ಸೊ ಇದು ಯಾವುದಕ್ಕೂ ಹೋಗದೆ ನೇರವಾಗಿ ಆಸ್ಪತ್ರೆಗೆ ಹೋಗುವಂಥದ್ದು ಬೆಸ್ಟ್ ಅಂತ ಹೇಳ್ಬೋದು. ಬೇರೆ ಯಾವುದನ್ನು ಫಾಲೋ ಮಾಡಬೇಡಿ ಅಂತ. ಇದರ ಜೊತೆ ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ಆಸ್ಪತ್ರೆಗೆ ಹೋಗುವಾಗ ನೀವು ಹಾವನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಅನ್ನೋದಿಲ್ಲ ಎಲ್ಲ. ಸೊ ಇವಾಗಿನ ದಿವಸಗಳಲ್ಲಿ ತುಂಬಾ ಸತಿ ನೋಡ್ತಾ ಇದೀವಿ, ಮೀಡಿಯಾದಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಜನ ಅವ್ರ ಹಾವು ಕಚ್ಚಿದ್ ಯಾವುದು ಅಂತ ತೋರಿಸ್ಲಿಕ್ಕೆ ಹಾವನು ಸಮೇತ ಆಸ್ಪತ್ರೆಗೆ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಇದು ನೆಸೆಸಿಟಿ ಇಲ್ವೇ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಟ್ರೀಟ್ಮೆಂಟ್ ಕೊಡೋದು, ಡಾಕ್ಟರ್ಗಳು ಯಾವ್ದಾದ್ರು ಟ್ರೀಟ್ಮೆಂಟ್ ಕೊಡುವಾಗ ನಿಮ್ಗೆ ಏನು ಸಿಂಪ್ಟಮ್ಸ್ ಇದೆ, ಯಾವ ರೀತಿ ನಿಮ್ಮ ಸಿಂಪ್ಟಮ್ಸ್ ಬಾಡಿ ಮೇಲೆ ತೋರಿಸ್ತಾ ಇದೆ ಅದನ್ನು ನೋಡಿಕೊಂಡು ಅವ್ರು ಮೆಡಿಸಿನ್ನ ಕೊಡ್ತಾರೆ. ಸೊ ಎಷ್ಟೋ ಸತಿ ಅದು ವಿಷಕಾರಿ ಹಾವೆ ಅಂತ ನಮ್ಗೆ ಗೊತ್ತಿರಲ್ಲ. ಯಾಕಂದರೆ ಮೋಸ್ಟ್ ಆಫ್ ದ ಪೀಪಲ್ ಡಸಂಟ್ ನೋ ದ ಸ್ನೇಕ್ ಐಡಿ. ನೀವು ಆಗಲೇ ಕೇಳ್ತಿದ್ವಿ ಯಾವ ರೀತಿ ಹಾವನ್ನ ಗುರುತಿಸ್ತೀರಾ ಅಂತ. ಬಟ್ ನಾವು ಜನನ ಎಲ್ಲರೂ ಹಾವು ನೋಡಿದ್ರೆ ಕೇಳಿದ್ರೆ ಮೊದಲನೇ ಹಾವು ಹೆಸರು ಬರೋದು ನಾಗರಹಾವು. ಸೊ ಯಾವುದೇ ಹಾವು ನೋಡಿದ್ರು ನಾವು ನಾಗರಹಾವು ಅಂತ ಹೇಳೋ ಪದ್ಧತಿಯಲ್ಲಿ ಇರ್ತೀವಿ. ಸೊ ಸ್ನೇಕ್ ಐಡಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಸತಿ ನಮಗೆ ವಿಷಕಾರಿ ಆಗದೆ ಇರೋ ಹಾವು, ಕೆರೆ ಹಾವಿರ್ಬೋದು, ಹಾವು ಇರ್ಬೋದು, ಸೊ ಕಚ್ಚಿರುತ್ತೆ, ನಮಗೆ ಅದು ಗೊತ್ತಿರೋದಿಲ್ಲ. ನಾವು ಗಾಬರಿಯಲ್ಲಿ ಡಾಕ್ಟರ್ ಹತ್ರ ಹೋಗ್ತೀವಿ, ನಾವು ನಾಗರಹಾವು ಕಚ್ಚಿತು ಅಂತ ಹೇಳ್ತೇವೆ ಅಥವಾ. ಬಟ್ ಅವರು ಯಾವಾಗಲೂ ಕೂಡ ಸಿಂಪ್ಟಮ್ಸ್ನ ನೋಡಿ ಆ ನಂತರನೇ ಅವರು ಮೆಡಿಸಿನ್ನ ಕೊಡೋದು. ಸೊ ನೀವು ಆಗಲೇ ಕೇಳಿದ್ರಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಸೊ ಮೊದಲನೇದಾಗಿ ಅವ್ರು ಹೇಳ್ದಾಗೆ ದಯವಿಟ್ಟು ಗಾಬರಿ ಆಗೋದು ಬೇಡ. ನಾವಾಗಲಿ ಅಥವಾ ಸುತ್ತಮುತ್ತ ಜನ ಗಾಬರಿ ಆಗದೆ ರೀತಿ ನೋಡ್ಕೋಬೇಕು. ಆ್ಯಂಡ್ ಬಾಡಿ ಮೂವ್ಮೆಂಟ್ನ ನಾವು ಕಮ್ಮಿ ಮಾಡಬೇಕಾಗುತ್ತೆ. ಈಗ ಹಾವು ಕೈ ಕಚ್ಚಿದ್ರೆ ಆದಷ್ಟು ನಾವು ಕೈದು ಮೂವ್ಮೆಂಟ್ನ ಕಮ್ಮಿ ಮಾಡಬೇಕು. ಯಾಕೆಂದರೆ ಬ್ಲಡ್ ಫ್ಲೋ ಜಾಸ್ತಿ ಆದಷ್ಟು ವಿಷ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವ್ರಾಗಲೇ ಹೇಳ್ದಾಗಲೇ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಗಾಬರಿ ಆದಾಗ. ಸೊ ಇದಾದ ನಂತರ ದ ನೆಕ್ಸ್ಟ್ ಬೆಸ್ಟ್ ಆಪ್ಷನ್ ಇಸ್ ದಯವಿಟ್ಟು ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಹೋಗಿ. ಯಾವ ಹಾಸ್ಪಿಟಲ್ ಅಂದರೆ ದಯವಿಟ್ಟು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಥವಾ ಎಲ್ಲಿ ಆ್ಯಂಟಿವೆನಮ್ ಅನ್ನೋ ಒಂದು ಮೆಡಿಸಿನ್ ಸಿಗುತ್ತೆ ಅಂತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಆದಷ್ಟು ಬೇಗ ಹೋದರೆ ತುಂಬ ಒಳ್ಳೆಯದು. ಯೂಶ್ವಲಿ ಸ್ನೇಕ್ ಬೈಟಲ್ಲಿ ನಾವು 1 hourನ ಗೋಲ್ಡನ್ ಟೈಮ್ ಅಂತ ಕರಿತೀವಿ. ಸೊ ಆವಾಗ ಆದಷ್ಟು ನಾವು ಏನೇನು ಡ್ಯಾಮೇಜಸ್ ಇರುತ್ತೆ ಅದನ್ನ ತಡೆಗಟ್ಬೋದು ಅನ್ನೋ ಒಂದು ರೀಸನ್ಗೋಸ್ಕರ. ಸೊ ಈ SOPsನ ನಾವು ಫಾಲೋ ಮಾಡಬೇಕಾಗತ್ತೆ. ಆ್ಯಂಡ್ ಡೋಂಟ್ಸ್ ಅಂತ ಬಂದಾಗ ಆಗಲೇ ನಾವು ಡಿಸ್ಕಸ್ ಮಾಡ್ತಾ ಇದ್ದಾಗೆ, ಸೊ ದಯವಿಟ್ಟು ನಾವು ನಮ್ಮ ಟೆಕ್ಸ್ಟ್ ಬುಕ್ ಪದ್ಧತಿಯಲ್ಲಿ ಏನಿದೆ, ಕಟ್ ಮಾಡಬೇಡಿ ಅಥವಾ ಹಗ್ಗ ಕಟ್ಟಿ ಕಟ್ ಮಾಡಿ, ಅದು ಕಟ್ ಮಾಡುವಾಗಲೂ ಕೂಡ ಅವರು ಡಿಸೈನ್ ಕೊಟ್ಟಿದ್ದಾರೆ ಪ್ಲಸ್ ಅಥವಾ ಎಕ್ಸ್ ಆಕಾರದಲ್ಲಿ ಕಟ್ ಮಾಡಬೇಕು. ಸೊ ಇದರಿಂದ ಬದುಕೋ ಮನುಷ್ಯನ ನಾವು ಸಾಯಿಸೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಕ್ಕೆ ಕಟ್ಟಬಾರ್ದು, ಈಗ ನಮ್ಮ ಕೈಗೆ ಹಾವು ಕಚ್ಚಿದ್ರೆ ಏನಕ್ಕೆ ಕಟ್ಟಬಾರ್ದು ಅಂತ ಆಗಲೇ ಮ್ಯಾಮ್ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಸೊ ಕಟ್ಟಿದಾಗ ಏನಾಗುತ್ತೆ, ಬ್ಲಡ್ ಸ್ಟೋರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಫ್ ಇನ್ ಕೇಸ್ ಹಾವು ವಿಷಕಾರಿ ಆಗಿದ್ರೆ, ಸೊ ಎಷ್ಟೋ ಸತಿ ನಾವು ಕೊಳಕಮಂಡಲ ಎಲ್ಲ ಕಚ್ಚಿದಾಗ ಅವ್ರ ಕಾಲನ್ನ ಅಥವಾ ಕೈನ ಕಟ್ ಮಾಡಿದ್ರು ಅಂತ ಹೇಳೋ ಒಂದು ನ್ಯೂಸ್ಗಳನ್ನ ನೋಡ್ತೀವಿ. ಏನಕ್ಕೆ ಅಂದರೆ ನಮಗೆ ಬ್ಲಡ್ ಫ್ಲೋ ಏನಿದೆ ಸೊ ಅದು ಯಾವಾಗಲೂ ಫ್ರೀ ಆಗಿರಬೇಕು. ಒಂದೇ ಸತಿ ತೆಗೆದಾಗ ರಕ್ತ ಹೈ ಫ್ಲೋನಲ್ಲಿ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಂಪ್ಯೂಟ್ ಮಾಡೋ ಚಾನ್ಸಸ್ ಕೂಡ, ಅಂದರೆ ಕೊಳ್ತೋಗಿರೋ ಭಾಗನ ಕಟ್ ಮಾಡೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವು ಯಾವತ್ತೂ ಏನು ಕಟ್ಟಬೇಡಿ ಅಂತ ಹೇಳ್ತೇವೆ. ಸೊ ನಾವು ಇನ್ನೊಂದು ಅದನ್ನ ನಾವು ಕಟ್ ಮಾಡಿದ್ದರಿಂದ ಒಂದು ಹೈ ಚಾನ್ಸಸ್ ಮನುಷ್ಯ ನರ ಅಥವಾ ಏನೋ ಒಂದು ಡ್ಯಾಮೇಜ್ ಆಗಿ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಇನ್ನೊಂದು ನಾವು ಬಾಯಿ ಹಾಕಿ ತೆಗೆದಾಗ ಯಾವುದೇ ರೀತಿಯಾದಂಥ ವಿಷ ಬರೋ ಚಾನ್ಸಸ್ ಇರೋದಿಲ್ಲ. ಯಾಕಂದರೆ ಆಗಲೇ ಎಕ್ಸಾಂಪಲ್ ಕೊಟ್ಟ ಹಾಗೆ ನೀರು ಮತ್ತು ನಾವು ಜ್ಯೂಸ್ನ ಮಿಕ್ಸ್ ಮಾಡಿದರೆ ಹೇಗೆ ನಾವು ಅದನ್ನ ಸಪ್ರೇಟ್ ಮಾಡಲಿಕ್ಕೆ ಆಗಲ್ಲ, ರಕ್ತದೊಳಗಡೆ ವಿಷ ಸೇರಿದ್ಮೇಲೆ ನಾವು ಆ ಮೆಡಿಸಿನ್ ಮುಖಾಂತರ ಆ್ಯಂಟಿವೆನಮ್ ಮುಖಾಂತರನೇ ನಾವು ಅದನ್ನು ತಡೆಗಟ್ಟಬೇಕಾಗತ್ತೆ. ಸೊ ಈ SOPsನ ನಾವು ಫಾಲೋ ಮಾಡಿದಾಗ ಸ್ನೇಕ್ ಬೈಟ್ ಅನ್ನೋ ಕೇಸಸ್ನ ಆದಷ್ಟು ಕಮ್ಮಿ ಅಂದರೆ ಉಳಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಯಾರಿಗಾರು ಕಚ್ಚಿದಾಗ. ಆ್ಯಂಡ್ ಇದರಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರೋದು, ಎಲ್ಲ ಸತಿ ಹಾವು ಕಚ್ಚಿದಾಗ ಅದು ವಿಷಕಾರಿನೇ ಆಗಿರೋದಿಲ್ಲ. ಆ್ಯಂಡ್ ವಿಷಕಾರಿ ಹಾವು ಕಚ್ಚಿದಾಗಲೂ ಕೂಡ ಅದು ಎಷ್ಟೋ ಸತಿ ಡ್ರೈ ಬೈಟ್ ಆಗಿರುತ್ತೆ. ಸೊ ಮ್ಯಾಮ್ ಇದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಈ SOPsನ ನಾವು ಫಾಲೋ ಮಾಡಿದ್ರೆ ಸ್ನೇಕ್ ಬೈಟ್ ಕೇಸಸ್ ಅಥವಾ ಡೆತ್ ರೇಟ್ನ ನಾವು ಆದಷ್ಟು ಕಮ್ಮಿ ಮಾಡ್ಬೋದು. ಸೊ ಅವ್ರು ಹೇಳಿದಾಗೆ ಹಾವನ್ನು ತಗೊಂಡು ಹೋಗ್ಬೇಕು ಅಂತ ಇಲ್ಲ. ಒಂದು ರೀಸನ್ ಏನಂದ್ರೆ ಮತ್ತೊಮ್ಮೆ ಕಚ್ಚಿಸ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾವನ್ನು ಆಸ್ಪತ್ರೆಗೆ ತಗೊಂಡು ಹೋಗುವ ವೇಳೆಯಲ್ಲಿ. ಇನ್ನೊಂದು, ಆಸ್ಪತ್ರೆಯಲ್ಲಿ ಸಿಂಪ್ಟಮ್ಸ್ಗಿಂತ ಜಾಸ್ತಿಯಾಗಿ ನಿಮ್ಮ ರಕ್ತವನ್ನು ನೋಡ್ತಾರೆ ಅವರು. ಹೆಪ್ಪುಗಟ್ಟಿದೆಯಾ, ತೆಳುವಾಗಿದೆಯಾ, ವಿಷ ಸೇರ್ಕೊಂಡಿದೆಯಾ, ಅದನ್ನು ನೋಡ್ಬಿಟ್ಟೆ ಅವರು ಚಿಕಿತ್ಸೆಯನ್ನು ನೀಡ್ತಾರೆ. ಸೊ ಈ ಕೊಳಕಮಂಡಲ, ನಾಗರಹಾವು ಅಥವಾ ಸಾಸ್ಕೇಲ್ ವೈಪರ್ ಅಂತ ಏನು ಹೇಳ್ತಾರೆ, ಗರಗಸ ಮಂಡಲ, ಅದೇ ರೀತಿ ಕಟ್ಟಾವು, ಈ 4 ಹಾವಲ್ಲಿ ಯಾವ ಹಾವು ಕಚ್ಚಿದ್ರೂ ಒಂದೇ ಔಷಧಿ, ಪಾಲಿವೆಲೆಂಟ್ ಆ್ಯಂಟಿವೆನಮ್ ಅಂತ. ಅದರಿಂದ ಒಂದೊಂದು ಹಾವಿಗೆ ಒಂದೊಂದು ರೀತಿಯ ಔಷಧಿ ಅಂತ ಹೇಳುವಂಥದ್ದಿಲ್ಲ. ಸೊ ಪಾಲಿವೆಲೆಂಟ್ ಆ್ಯಂಟಿವೆನಮ್ ಅನ್ನೇ ಕೊಡ್ತಾರೆ. ಇದು ಕೂಡ ಇನ್ನೊಂದು ನಾವೇನು ಯೋಚನೆ ಮಾಡಬೇಕಂದ್ರೆ, ಹಾವು ಕಚ್ಚಿರೋ ಜಾಗದಲ್ಲಿ ತುಂಬ ಜನ ಗೀರ್ ಇದೆಯಾ ಅಥವಾ 2 ಡಾಟ್ ಇದೆಯಾ, ತುಂಬ ಇದೆಯಾ ನೋಡ್ತಾರೆ. ಹಾವಿನ ಹಲ್ಲಿನ ಮಾರ್ಕನ್ನು ನೋಡಿಬಿಟ್ಟು ನಮಗೆ ಯಾವ ಹಾವು ಅಂತ ಹೇಳಲಿಕ್ಕೆ
ಆಗುದಿಲ್ಲ. ಓಕೆ. ನಾಗರಾವ್ 2 ಸರ್ತಿ ಕಚ್ಚಿದ್ರೆ 4 ಮಾರ್ಕ್ ಇರುತ್ತೆ, ಅಥವಾ ಹೆಬ್ಬ ಒಂದೇ ಹಲ್ಲಲ್ಲಿ ಕಚ್ಚುವಂತ ಸಾಧ್ಯತೆ ಕೂಡ ಇದೆ. ಸೊ ಮಾರ್ಕ್ ಅನ್ನು ನೋಡ್ಬಿಟ್ಟು ಮನೆಯಲ್ಲಿ ಕೂತ್ಕೊಳ್ಳುವಂತ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ. ವೆರಿ ಕ್ಲಿಯರ್. ಸೊ ಇನ್ನು ತುಂಬಾ ಜನ ನಾಟಿ ಔಷಧಿಗೆ ಹೋಗ್ಬಿಟ್ಟು ಗುಣಪಟ್ಟು ಬಂದೆ ಅಂತ ಹೇಳುವವರು ಕೂಡ ಇದ್ದಾರೆ. ಹೌದು, ಗುಣಪಟ್ಟು ಬರ್ತಾರೆ. ಯಾವಾಗ ಅಂತ ಹೇಳಿದ್ರೆ, ವಿಷ ಇಲ್ದಿರೋ ಹಾವು ಕಚ್ಚಿರ್ತದೆ, ಅಥವಾ ವಿಷ ಇರೋ ಹಾವೆ, ನಾಗರಾವು ಅಥವಾ ಕೊಳಕ್ಮಳ್ಳ, ಕಂದಡಿ ಆಗಿರ್ಬೋದು, ಕಟ್ಟಾವಾಗಿರ್ಬೋದು, ಇದೇ ಕಚ್ಚಿರ್ತದೆ. ವಿಷ ಬಿಡಬೇಕು ಅಂತ ಹೇಳುವಂಥದ್ದು ಏನೂ ಇಲ್ಲ. ಡ್ರೈ ಬೈಟ್ ಅಂತ ಹೇಳ್ತೀವಿ. ಹಾವಿಗೆ ವಿಷ ಬಿಡಬೇಕಾ ಬೇಡವಾ, ಎಷ್ಟು ಬಿಡಬೇಕು ಅಂತ ಹೇಳುವಂಥದ್ದು ಗೊತ್ತಿರುತ್ತೆ. ಫಸ್ಟ್ ಆಫ್ ಆಲ್, ವಿಷ ಇರುವಂಥದ್ದು ಮನುಷ್ಯರಿಗೆ ಕಚ್ಚಲಿಕ್ಕಲ್ಲ. ವಿಷ ಇರುವಂಥದ್ದು ಅದರ ಆಹಾರನ ಜೀರ್ಣ ಮಾಡ್ಕೊಳ್ಳಿಕ್ಕೆ ಇರುವಂಥದ್ದು ವಿಷ. ಆದ್ರಿಂದ ಅದನ್ನ ಮನುಷ್ಯರಿಗೆ ಅದು ಬಿಡುವಂತ ಅಗತ್ಯ ಇದೆಯಾ ಇಲ್ವಾ, ಸೊ ಇದದು ಥಿಂಕ್ ಮಾಡುತ್ತೆ. ಎಷ್ಟು ಬಿಡ್ಬೇಕು ಅದಕ್ಕೆ ಗೊತ್ತಿರುತ್ತೆ. ಆದ್ರಿಂದ ನಾಗರಾವೇ ಕಚ್ಚಿರುತ್ತೆ, ವಿಷ ಬಿಟ್ಟಿರಲ್ಲ. ಇಂಥ ಸಂದರ್ಭದಲ್ಲಿ ನೀವು ಮನೇಲಿ ಇದ್ರೂ ಏನಾಗಲ್ಲ. ಸೊ ಗೊತ್ತಿರಲ್ಲ ವಿಷ ಬಿಟ್ಟಿದೆಯಾ ಇಲ್ವಾ ಅಂತ. ಅದಕ್ಕೋಸ್ಕರ ನಾವು ನೇರವಾಗಿ ಆಸ್ಪತ್ರೆ ಹೋಗಿ ಅಂತ ಹೇಳುವಂಥದ್ದು. ಯಾವುದೇ ಹಾವಾಗಿರ್ಲಿ, ನಿಮ್ಗೆ ಐಡೆಂಟಿಫಿಕೇಶನ್ ಗೊತ್ತಿಲ್ವಾ, ಸೇಫರ್ ಮೆಥಡ್ ಏನಂದ್ರೆ ಅದನ್ನ ವೆನಮಸ್ ಅಂತಾನೆ ಟ್ರೀಟ್ ಮಾಡಿಕೊಂಡು ಆಸ್ಪತ್ರೆಗೆ ಹೋಗುವಂಥದ್ದು. ಓಕೆ. ಆ್ಯಂಡ್ ತಾವಾಗಲೇ ಹೇಳಿದ್ರಿ, ಸೊ ಮನುಷ್ಯರಲ್ಲಿ ಮೂಢನಂಬಿಕೆ ತುಂಬಾ ಇದೆ ಅಂತ. ಸೊ ಹಾವು ಕಚ್ಚಿದ ತಕ್ಷಣ ಅದಕ್ಕೆ ಹಾಸ್ಪಿಟಲ್ಗೆ ಹೋಗುವಂಥದ್ದು, ಅಥವಾ ಅದು ಸೇಡ್ ತೀರಿಸ್ಕೊಳ್ಳಿಕ್ಕೆ ಹಾವು ಕಚ್ಚಿದ್ದು, ಸೊ ಏನೋ ಒಂದು ಹೋದ ವರ್ಷ ಪಾಪ ಮಾಡಿದ್ವಾ, ಆ ಥರದ್ದೆಲ್ಲ ಬರುತ್ತೆ. ಕನಸಲ್ಲಿ ಹಾವು ಬರಬಾರ್ದು ಅಂತ, ಸೊ ಹಾವು ಆ ಕಡೆ ಎಡದಿಂದ ಬಲಕ್ಕೆಲ್ಲ ಪಾಸ್ ಆಗಬಾರ್ದು ಅಂತ, ಆ ಥರ ಎಲ್ಲ ಮೂಢನಂಬಿಕೆ ಇದೆ. ಸೊ ಅದರ ಬಗ್ಗೆ ಹೇಳ್ತಿರೋದು ಸತ್ಯನಾ ನಿಜನಾ? ಓಕೆ. ಸೊ ನಮ್ದು ಫಸ್ಟ್ ಆಫ್ ಆಲ್ ನಾವೀಗ ಇರುವಂತ ಏರಿಯಾನೆ ಮಂಗಳೂರು ಅಥವಾ ನಾವು ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಾಗಾರಾಧನೆ ಇದಕ್ಕೆಲ್ಲ ಜಾಸ್ತಿ ನಾವು ನಂಬಿಕೆ ಇರುವಂಥದ್ದು. ನಂಬಿಕೆಗಳ ಬಗ್ಗೆ ನಾನು ಏನು ಹೇಳಲ್ಲ, ಕಲ್ಚರಲ್ ಸೈಡ್ ಬಗ್ಗೆ ನಾನು ಏನು ಹೇಳಲ್ಲ. ನಾನು ಕೂಡ ನಂಬ್ತೇನೆ, ಹಾಗಂತ ಹೇಳ್ಬಿಟ್ಟು ಮೂಢನಂಬಿಕೆ ಆಗ್ಬಾರ್ದದು. ಸೊ ಒಂದು ಹಾವು ಹಿರಿಯರಿಗೆ ಏನ್ ಮಾಡಿರ್ತಾರೆ, ಒಂದು ಹಾವಿನ ಪೂಜಿಸುವಂಥದ್ದಾಗಿರ್ಬೋದು, ಅಥವಾ 2 ಹಾವುಗಳು ಜೋಡಿ ಆಗ್ತಿರುವಾಗ ನಮ್ಮ ನೆರಳು ತಾಗಬಾರ್ದು ಅಂತ ಹೇಳುವಂಥದ್ದಾಗಿರ್ಬೋದು, ಯಾವುದೋ ಒಂದು ರೀಸನ್ಗೆ ಮಾಡಿರ್ತಾರೆ. ಬಟ್ ನಾವು ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, 2 ಹಾವುಗಳು ಜೋಡಿ ಆಗ್ಬಾರ್ದು, ಯಾಕೆ ನಮ್ಗೆ ಇದು ಅದ್ರದ್ದೇನೋ ಶಾಪ ಸಿಗ್ತದೆ, ನೋ, ಅದು ರೀಸನ್ ಅಲ್ಲ. ಆಕ್ಚುಲಿ ನಾವು ಹತ್ರ ಹೋದ್ರೆ ಅದು ಜೋಡಿ ಆಗೋದು ನಿಲ್ಲಿಸ್ತದೆ, ಸಂತಾನೋತ್ಪತ್ತಿ ನಿಲ್ಲಿಸ್ತದೆ. ಇದಕ್ಕೋಸ್ಕರ ಹಿರಿಯರು ಮಾಡಿರುವಂಥದ್ದು. ನಾಗನನ್ನು ನಂಬುದಾಗಿರ್ಬೋದು, ಹಾಲು ಷಷ್ಠಿ ಅಥವಾ ಯಾವ್ದಾದ್ರು ಒಂದು ದಿವಸ ಹೋಗಿ ಹುತ್ತಕ್ಕೆ ಹಾಲು ಹಾಕೋದಾಗಿರ್ಬೋದು. ಹುತ್ತ ಕಟ್ಟಿರುವಂಥದ್ದು ಗೆದ್ಲು ಹುಳ, ಅದು ಗೆದ್ಲು ಹುಳದ್ದು ಮನೆ ಅಂತ ಹೇಳ್ಬೋದು. ಹುತ್ತದಲ್ಲಿ ಹಾವು ಇರ್ತದಾ ಇಲ್ವಾ ಅಂತ ಹೇಳುವಂಥದ್ದು ಒಂದು ಪ್ರಶ್ನೆ. ಆಹಾರ ಹುಡುಕಿಕೊಂಡು ಬರ್ಬೋದು, ಅಥವಾ ವಾಸ ಮಾಡ್ಲಿಕ್ಕೆ ಅಲ್ಲಿ ಹೋಗಿರ್ಬೋದು, ಬಿಟ್ರೆ ಹುತ್ತ ಹಾವಿನ ಮನೆ ಅಲ್ಲ. ಸೊ ಹುತ್ತಕ್ಕೆ ಹಾಲೆರಿಯುವಂಥದ್ದು, ಕಲ್ಲಿಗೆ ಹಾಲೆರಿಯುವಂಥದ್ದು, ಅದು ನಮ್ಮ ನಂಬಿಕೆ. ಅದ್ರ ಬಗ್ಗೆ ನಾನು ಏನು ಹೇಳಲ್ಲ. ಆದ್ರೆ ಹಾವು ಕಂಡ್ರೆ ಹಾವಿಗೆ ಹಾಲು ಕೊಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಹಾವಿಗೆ ಹಾಲನ್ನ ಜೀರ್ಣ ಮಾಡಿಕೊಳ್ಳೋ ಶಕ್ತಿ ಇಲ್ಲ. ಆದ್ರೆ ದೇಹಕ್ಕೆ ಖಂಡಿತವಾಗ್ಲೂ ಅಪಾಯ, ಹಾಲಿಂದ ಖಂಡಿತವಾಗ್ಲೂ ಅಪಾಯ ಇದೆ. ಸೊ ಈ ಮೂಢನಂಬಿಕೆಗಳಿಗೆ ಏನಾಗಿದೆ, ನಂಬಿಕೆಗಳನ್ನ ನಾವೀಗ ಮೂಢನಂಬಿಕೆಗಳ ರೀತಿಯಲ್ಲಿ ನಾವು ಅದನ್ನ ಟರ್ನ್ ಮಾಡ್ತಾ ಇದ್ದೇವೆ. ಸೊ ಸೈನ್ಸ್ ಅನ್ನ ನಂಬ್ತಾ ಹೋದ್ರೆ ನಾವು ಖಂಡಿತವಾಗ್ಲೂ ಇದು ಯಾವ್ದು ನಮ್ಗೆ ಎಫೆಕ್ಟ್ ಆಗಲ್ಲ ಅಂತ ಹೇಳ್ಬೋದು. ಸೊ ಹಾಗೆ ಮ್ಯಾಮ್ ಹೇಳ್ತಾ ಇದ್ರು, ಸೊ ಏನಕ್ಕೆ ಕೊಡಬಾರ್ದು ಅನ್ನೋದು ಬಹಳ ಜನದ ಪ್ರಶ್ನೆ. ನಾವು ಎಲ್ಲೇ ಹೋದ್ರು ಕೇಳ್ತಾರೆ. ನಾವು ಮುಂಚಿನ ದಿವಸದಲ್ಲಿ ಟಿವಿಯಲ್ಲಿ ನೋಡಿದ್ದೀವಿ, ನಮ್ಮ ಪದ್ಧತಿಗಳಲ್ಲಿ ಆಚಾರಗಳಲ್ಲಿ ಹಾವುಗೆ ಹಾಲು ಕೊಡಿ ಅಂತ ಇದೆ ಅಂತ. ಸೊ ನಾವು ಏನಕ್ಕೆ ಹಾವಿಗೆ ಹಾಲನ್ನ ಕೊಡಬೇಡಿ ಅಂತ ಹೇಳ್ತೀವಿ ಅಂದರೆ, ಮ್ಯಾಮ್ ಹೇಳಿದಾಗೆ ಅದು ನಮ್ಮ ಪದ್ಧತಿ. ನಾವು ಕಲ್ಲಿಗೆ ಹಾಲೆರಿಯೋದು ಹೌದು, ನಮ್ಮ ನಂಬಿಕೆ ನಾವು ಮಾಡ್ತೇವೆ. ಸೊ ಹಾವಿಗೆ ಡೈರೆಕ್ಟಾಗಿ ಏನಕ್ಕೆ ಹಾಲು ಕೊಡಬೇಡಿ ಅಂತ ಹೇಳ್ತೀವಿ ಅಂದರೆ, ಹಾವಿಗೆ ಹಾಲನ್ನ ಜೀರ್ಣ ಮಾಡ್ಕೊಳ್ಳಿಕ್ಕಾಗಲ್ಲ, ಅದಕ್ಕೆ ಲ್ಯಾಕ್ಟೋಸ್ ಇಂಟಾಲರೆಂಟ್ ಅಂತ ಕರಿತೇವೆ. ಸೊ ಎಷ್ಟೋ ಜನ ಮನುಷ್ಯರಿಗೂ ಕೂಡ ಹಾಲು ಕುಡಿದ್ರೆ ಅವ್ರಿಗೆ ಆಗಲ್ಲ, ದೇ ಆರ್ ಲ್ಯಾಕ್ಟೋಸ್ ಇಂಟಾಲರೆಂಟ್. ಈ ರೀಸನ್ನ ನಾವು ಗೊತ್ತಿಲ್ಲದೆ ಯಾವಾಗಲೂ ಹಾವು ಬಂದಾಗ ಹಾಲು ಕೊಡಿಸ್ಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಇದು ಮಾಡಿದಾಗ ಹಾವು ಸಾಯೋ ಚಾನ್ಸಸ್ ತುಂಬ ಜಾಸ್ತಿ ಇದೆ, ಯಾಕಂದರೆ ಅದು ಹಾಲನ್ನ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದೇ ರೀಸನ್ಗೋಸ್ಕರ ನಾವು ಮೂಢನಂಬಿಕೆ ಮರೆತು ನಿಜವಾದ ಹಾವಿಗೆ ದಯವಿಟ್ಟು ಹಾಲು ಕೊಡಬೇಡಿ ಅಂತ ಕೇಳ್ಕೊತೇವೆ. ಓಕೆ ಸರ್. ಆ್ಯಂಡ್ ತಾವು ಕ್ಯಾಂಪ್ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ರಿ, ಸೊ ಅದರ ಬಗ್ಗೆ ಹೇಳಿ. ಓಕೆ. ಸೊ ನಾವೀಗ ನಮ್ಮದೇ ಆದಂಥ ಒಂದು ಸಂಸ್ಥೆ ಕಾಡಂತರ ಅಂತ ಹೇಳುವಂಥದ್ದನ್ನು, ಮೈಸೂರು ಬೇಸ್ಡ್ ಅದು. ಸೊ ಅಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಕಾಡಲ್ಲಿರುವಂಥ ತುಂಬ ಜೀವಿಗಳಿದ್ದಾವೆ. ಸೊ ಕಾಡು ಅಂತ ಹೇಳೋದಕ್ಕೆ ಆ ಜೀವಿಗಳು ತುಂಬ ಮುಖ್ಯವಾಗ್ತವೆ. ಅವುಗಳಿಗೂ ನಮ್ಮ ನಡುವೆ ಇರುವಂಥ, ಮನುಷ್ಯರ ನಡುವೆ ಇರುವಂಥ ಅಂತರವೇ ಕಾಡಂತರ. ಸೊ ಆ ಗ್ಯಾಪ್, ಲ್ಯಾಕ್ ಆಫ್ ನಾಲೆಜ್, ಅದನ್ನು ನಾವು ಫಿಲ್ ಮಾಡಬೇಕು ಅಂತ ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ. ಅದರಿಂದ ನಾವು ಉರ್ವಿ ಅಂತ ಹೇಳುವಂಥ, ಮದರ್ ಅರ್ತ್, ಅದ್ರ ಬಗ್ಗೆ ಉರ್ವಿ ಅಂತ ಹೇಳುವಂಥ ಒಂದು ಕ್ಯಾಂಪನ್ನು ಮಾಡಿದ್ವಿ ಮೈಸೂರಿನ ಮಕ್ಕಳಿಗೋಸ್ಕರ. ಅವರನ್ನು ಅವರ ರೂಟ್ಸಿಗೆ ತರುವಂಥದ್ದು ಆಗಿರ್ಬೋದು. ತುಂಬ ಮಕ್ಕಳು ಮಣ್ಣು ಮುಟ್ಟಿರೋದಿಲ್ಲ, ಮಣ್ಣು ಮುಟ್ಟುವಾಗಲೇ ಒಂಥರ ಅಯ್ಯೋ ಮಣ್ಣು ಅಂತ ಹೇಳುವಂಥದ್ದು ಇರುತ್ತೆ. ಸೊ ಬ್ಯಾಕ್ ಟು ರೂಟ್ಸ್ ಅಂತ ಆಕ್ಟಿವಿಟೀಸ್ ಆಗಿರ್ಬೋದು, ಹಾವುಗಳ ಬಗ್ಗೆ ಆಗಿರ್ಬೋದು. ಹಾವು ಅಂತ ಮಾತ್ರ ಅಲ್ಲ,
ಎಂಟೈರ್ ಆಗಿ ಒಂದು ವೈಲ್ಡ್ ಲೈಫ್ ನೇಚರ್ ಅಂತ ಹೇಳುವಂಥ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಆ ಕ್ಯಾಂಪನ್ನು ಮಾಡಿದ್ದೀವಿ. ನಮಗೆ ಬೇಸಿಕಲಿ ಹೇಗಿತ್ತು ಅಂತ ಹೇಳಿದ್ರೆ, ಈ ಕ್ಯಾಂಪ್ ಮಾಡೋ ಮುಂಚೆ ನಾವು ನಮ್ಮ ಚೈಲ್ಡ್ಹುಡ್ನ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಅಥವಾ ನಮ್ಮ ತಂದೆ ತಾಯಿ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರು, ಅದು ಇವಾಗಿನ ಸಿಚುವೇಶನ್ನಲ್ಲಿ ಮಕ್ಕಳು ಆ ರೀತಿಯಾದಂಥ ಎಕ್ಸ್ಪೀರಿಯೆನ್ಸ್ನ ಸ್ಕೂಲಲ್ಲಾಗಿರ್ಬೋದು ಹೊರಗಡೆ ಆಗಿರ್ಬೋದು ಸಿಗ್ತಾ ಇಲ್ಲ. ಅದನ್ನು ಪಡೆಯೋ ಚಾನ್ಸಸ್ ಭಾಳ ಕಮ್ಮಿ ಇದೆ. ಯಾಕಂದರೆ ನಮ್ಮ ಜನ್ರೇಷನ್ ಭಾಳ ಅಪ್ಡೇಟ್ ಆಗ್ತಾ ಹೋಗ್ತಾ ಇದೆ ಎಲ್ಲ ರೀತಿಯಲ್ಲೂ. ಸೊ ಅಪ್ಡೇಟ್ ಆದರೂ ಕೂಡ ನಾವು ಯಾವತ್ತೂ ಕೂಡ ವಿ ಶುಡ್ ನೆವರ್ ಫರ್ಗೆಟ್ ದ ರೂಟ್ಸ್. ಅಂದರೆ ನಾವು ಬೆಳೆದು ಬಂದ ದಾರಿ ಇರ್ಬೋದು, ನಮ್ಮ ಸಂಪ್ರದಾಯನ ನಾವು ಮರಿಬಾರ್ದು ಅಂತ. ಸೊ ಅವ್ರು ಆಗಲೇ ಹೇಳಿದಾಗೆ ಈ ಕಾಡಂತರ ಅನ್ನೋದು ಏನಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ, ಒಂದು ಬೇಸಿಕಲಿ ನಾವು ಆ ಗ್ಯಾಪ್, ಈಗ ನಾವು ಅಂತರ ಏನಿದೆ ಅದನ್ನು ನಾಲೆಜ್, ಜ್ಞಾನದ ಮುಖಾಂತರ ಫಿಲ್ ಮಾಡೋಣ ಅನ್ನೋದು ಒಂದು ಮುಖ್ಯ ಉದ್ದೇಶ. ಸೊ ಉರ್ವಿ ಅಂತ ಹೇಳಿದ್ರೆ ಅದು ನಮ್ಮ ಮದರ್ ಅರ್ತ್, ತಾಯಿ ಭೂಮಿ ಅಂತ ಕರಿತೀವಿ. ಈ ಹೆಸರಿಗೆ ಒಂದು ಅರ್ಥ ಕೊಡುತ್ತೆ. ಸೊ ಇಲ್ಲಿ ನಾವು ಮಕ್ಕಳಿಗೆ ನಮ್ಮ ಚೈಲ್ಡ್ಹುಡ್ ಯಾವ ರೀತಿ ಇತ್ತು ಅದೇ ರೀತಿ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಕೊಡೋಣ ಅನ್ನೋದೇ ಒಂದು ಮೂಲ ಉದ್ದೇಶ ಆಗಿತ್ತು. ಸೊ ನಾವು ಚಿಕ್ಕ ವಯಸ್ಸಿನಲ್ಲಿ ನಾವು ಮಣ್ಣಲ್ಲಿ ಆಟ ಆಡ್ತಾ ಇದ್ವಿ. ಸೊ ಅವ್ರಿಗೆ ಪಾಟ್ರಿ ಮೇಕಿಂಗ್ ಅನ್ನೋ ಒಂದು ಸೆಷನ್ ಇಟ್ಟಿದ್ವಿ, ಹಾರ್ಸ್ ರೈಡಿಂಗ್ ಅನ್ನೋ ಒಂದು ಸೆಷನ್ ಕೊಟ್ಟಿದ್ವಿ. ಮಕ್ಕಳಿಗೆ ನೈಟ್ ವಾಕ್ ಮಾಡಿಸಿದ್ವಿ ನಮ್ಮ ಕ್ಯಾಂಪಸ್ ಏನಿತ್ತು ಅದರೊಳಗಡೆ. ಸೊ ಎಷ್ಟು ರೀತಿಯಾದಂಥ ಡಿಫ್ರೆಂಟ್ ಇನ್ಸೆಕ್ಟ್ಸ್ ಇರ್ತವೆ, ಪಕ್ಷಿಗಳೇನಿದೆ. ಸೊ ಅಲ್ಲಿ ನೈಟ್ ವಾಕ್ನಲ್ಲಿ ನಾವು ಎಷ್ಟೋ ರೀತಿಯಾದಂಥ ಸ್ಪೀಶೀಸ್ನ ಐಡೆಂಟಿಫೈ ಮಾಡ್ತೀವಿ. ಸೊ ಮಕ್ಕಳು ಅದನ್ನು ನೋಡಿರೋದಿಲ್ಲ. ಸೊ ಅದನ್ನು ಎಜುಕೇಟ್ ಮಾಡೋ ಮುಖಾಂತರ ಆ್ಯಂಡ್ ಬರ್ಡಿಂಗ್ ಮಾಡಿಸಿದ್ವಿ ಬೆಳಗ್ಗೆ. ಎಷ್ಟೋ ಪಕ್ಷಿಗಳು ಸುತ್ತಮುತ್ತ ಇರುತ್ತೆ, ನಾವು ಅದನ್ನು ಕೇರ್ ಮಾಡಲ್ಲ ಅಥವಾ ಅದ್ರ ಬಗ್ಗೆ ತುಂಬ ನಾಲೆಜ್ ಇಟ್ಕೊಳ್ಳಿಕ್ಕೆ ಹೋಗಲ್ಲ. ಸೊ ಮಕ್ಕಳಿಗೆ ಇದ್ರ ಬಗ್ಗೆ ಒಂದು ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅದ್ರ ಜೊತೆಗೆ ಮೂಲ ಉದ್ದೇಶದ ಜೊತೆಗೆ ನಮ್ಮ ಮೇಯ್ನ್ ಆಸ್ಪೆಕ್ಟ್ ಏನಾಗಿತ್ತು ಅಂದರೆ ಆ ಟ್ರೆಡಿಷ್ನಲ್ ಆಸ್ಪೆಕ್ಟ್ಸ್. ಈಗ ಇವಾಗಿನ ದಿವಸದಲ್ಲಿ ಹಬ್ಬ ಬಂತು ಅಂತ ಹೇಳಿದ್ರೆ ಲಾಂಗ್ ಲೀವ್ ಆಗಿ ಕನ್ಸಿಡರ್ ಮಾಡ್ತೀವಿ ನಾವು ನಮ್ಮ ಕಾರ್ಪೊರೇಟ್ ಲೈಫ್ಗಳಲ್ಲಿ. 3 ದಿವಸ ಕಂಟಿನ್ಯೂಸ್ ಲಿಂಕಿಂಗ್ ಹಾಲಿಡೇ ಸಿಕ್ಕಿದೆ, ಹೊರಗಡೆ ಹೋಗೋಣ. ಸೊ ಮುಂಚಿನ ಥರ ಹಬ್ಬ ಹರಿದಿನಗಳನ್ನ ನಾವು ಮನೇಲಿ ಮಾಡೋದು ಭಾಳ ಕಮ್ಮಿ ಆಗಿದೆ. ಸೊ ಮಕ್ಕಳಿಗೆ ಹಬ್ಬಗಳು ಯಾವುದು ಅಥವಾ ಹಬ್ಬನ ಹೆಂಗೆ ಆಚರಿಸ್ತೀವಿ ಅನ್ನೋದೇ ಗೊತ್ತಿಲ್ಲದೆ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಸೆಕೆಂಡ್ ಡೇ ಮಕ್ಕಳಿಗೆ ಎಲ್ಲರಿಗೂ ಅವ್ರವ್ರ ರೀತಿಯಲ್ಲಿ ಎತ್ನಿಕ್ ವೇರ್ ಮಾಡ್ಕೊಂಬನ್ನಿ, ಅಂದರೆ ಅವರ ಸಾಂಪ್ರದಾಯಿಕ ಉಡುಗೆಗಳಿಂದ ಅದನ್ನು ಧರಿಸ್ಬೋದು ಅಂತ ನಾವು ಆಪ್ಷನ್ ಕೊಟ್ಟಿದ್ವಿ. ಎಲ್ಲ ಮಕ್ಕಳು ಮುದ್ದಾಗಿ ರೆಡಿಯಾಗಿ ಬಂದಿದ್ರು. ಸೊ ಅವ್ರಿಗೆ ನಮ್ಮ ಎಲೆ ಊಟದ ಪದ್ಧತಿ ಏನಿದೆ ಎಷ್ಟೋ ಜನ ಮಕ್ಕಳಿಗೆ ಗೊತ್ತಿರಲಿಲ್ಲ. ನಮಗೆ ಬೇಜಾರಾಯಿತು. ಬಿಕಾಸ್ ಬೇಸಿಕಲಿ ಮದುವೆಗೆ ಹೋದ್ರು ಅಥವಾ ಎಲ್ಲೇ ಹೋದ್ರು ಬಾಳೆ ಎಲೆ ಊಟ ಇಟ್ಸ್ ವೆರಿ ಕಾಮನ್ ಫಾರ್ ಅಸ್. ಬಟ್ ಇವಾಗಿನ ಜನ್ರೇಷನ್ ಮಕ್ಕಳಿಗೆ ಅದು ಗೊತ್ತಿಲ್ಲ ಅನ್ನೋದು ನಮ್ಗೊಂಚೂರು ಸರ್ಪ್ರೈಸಿಂಗ್ ಆಗಿತ್ತು. ಸೊ ಮಕ್ಕಳಿಗೆ ಆ ಎಕ್ಸ್ಪೀರಿಯನ್ಸ್ ಜೊತೆಗೆ ನಮ್ಮ ಹಗ್ಗ ಜಗಾಟ ಇರ್ಬೋದು ಅಥವಾ ನಾವು ಮೊಸರು ಕುಡಿಕೆ ಅಂತ ಏನು ಕರಿತೀವಿ, ಇದೆಲ್ಲನೂ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟು ಮಕ್ಕಳಿಗೆ ಬೇಸಿಕಲಿ ಸಮ್ಮರ್ ಹಾಲಿಡೇಸ್ನ ನಮ್ಮ ರೀತಿಯಲ್ಲಿ ಅವ್ರಿಗೊಂದು ಎಕ್ಸ್ಪೋಜರ್ ಕೊಟ್ಟಿದ್ವಿ. ಕ್ಯಾಂಪಲ್ಲಿ ಏನು ಇಷ್ಟ ಆಯ್ತು ಅಂತ ಕೇಳಿದ್ರೆ ಫಸ್ಟ್ ಬರೋದೇ ಊಟ ಇಷ್ಟ ಆಯ್ತು. ಮೊದಲನೇ ಓದ್ತಾರ ಪೇರೆಂಟ್ಸ್ಗೂ ಮಕ್ಕಳು ಫೋನ್ ಮಾಡೋಕ್ಕೆ ಇಸ್ಕೊಂಡಿರ್ತಾರೆ. ಸೊ ಫಸ್ಟ್ ಟಾಪ್ ಅಮ್ಮ ಊಟ ತುಂಬ ಚೆನ್ನಾಗಿದೆ. ಪೇರೆಂಟ್ಸ್ ರಿವ್ಯೂ ಕೇಳಿದಾಗ ಫಸ್ಟ್ ಪೇರೆಂಟ್ಸ್ ಹೇಳಿದ್ದೇ ಇದು, ಅಮ್ಮ ಊಟ ತುಂಬ ಚೆನ್ನಾಗಿದೆ, ಇಲ್ಲೇ ಇರ್ತೀನಿ. ಓಕೆ. ಆ್ಯಂಡ್ ಹಲವಾರು ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರೆ ನಮ್ಮ ಟೈಮ್ ಕೂಡ ಆಗ್ತಾ ಬಂತು. ಸೊ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನು ಮೆಸೇಜನ್ನು ಕೊಡ್ಲಿಕ್ಕಿದ್ದೀರಿ ತಾವು? ಹಾವುಗಳಂದರೆ ಭಯ ಬೇಡ ಅಂತ ನಾನು ಹೇಳಲ್ಲ, ಭಯ ಇದ್ರೂ ಒಳ್ಳೆಯದೇ. ಆದರೆ ಆದಷ್ಟು ಮಟ್ಟಕ್ಕೆ ಹಾವು ಕಂಡ್ರೆ ದೂರ ಇರಿ, ಹಾವನ್ನು ನೇರವಾಗಿ ಮುಟ್ಲಿಕ್ಕೆ ಹೋಗಬೇಡಿ. ಆದರೆ ಹಾವು ಕಚ್ಚಿರುವಂಥ ಸಂದರ್ಭದಲ್ಲಿ ನಾವು ಏನು ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಈಗ ತಿಳಿಸಿದ್ದೀವಿ ಅದನ್ನು ಪಾಲಿಸಿ ಖಂಡಿತವಾಗ್ಲೂ ಜೀವ ಉಳಿಸ್ಬೋದು. ಯಾರದೇ ಯಾವುದೇ ಅಂಗ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರಲ್ಲ. ನೇರವಾಗಿ ಆಸ್ಪತ್ರೆಗೆ, ಆ್ಯಂಟಿವೆನಮ್ ಸಿಗುವಂಥ ಆಸ್ಪತ್ರೆಗೆ ದಯವಿಟ್ಟು ಹೋಗಿ ಖಂಡಿತವಾಗ್ಲೂ ಜೀವನ ಉಳಿಸ್ಕೊಳ್ಬೋದು. ಸೊ ಹಾವುಗಳ ಬಗ್ಗೆ ಕಲಿಯುವವರು ಇನ್ನೂ ಜಾಸ್ತಿ ಕಲೀರಿ. ಹಿಡಿಯೋದಕ್ಕಿಂತ ಜಾಸ್ತಿ ಹಾವುಗಳು ಅಥವಾ ಪ್ರಾಣಿಗಳ ಬಗ್ಗೆ ಕಲೀರಿ. ನಮ್ಮ ಸುತ್ತಮುತ್ತ ಏನಿದೆ ಅದನ್ನು ನೋಡಿಬಿಟ್ಟು ನಾವು ಪರಿಸರನ ಸಂರಕ್ಷಿಸಿದರೆ ಆದಷ್ಟು ಪ್ರಮಾಣಕ್ಕೆ ಬೆಟರ್ ಲೈಫ್ ಲೀಡ್ ಮಾಡ್ಬೋದು ಅಂತ ಹೇಳ್ಬೋದು. ತಾವೇನು ಹೇಳ್ತೀವಿ? ಸೊ ನಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಆದಷ್ಟು ಪ್ರಾಣಿಗಳು ನಾವು ಆದಷ್ಟು ಪ್ರಾಣಿಗಳಾಗಿರ್ಬೋದು, ಹಾವಾಗಿರ್ಬೋದು, ಅದ್ರ ಜೊತೆ ಕೋ ಎಕ್ಸಿಸ್ಟೆನ್ಸ್ನ ನಾವು ಫಾಲೋ ಮಾಡೋಣ. ಆ್ಯಂಡ್ ಮೂಢನಂಬಿಕೆಗಳನ್ನ ನಾವು ಮರೆತು ಅಥವಾ ಅದರ ಸೈಂಟಿಫಿಕ್ ರೀಸನ್ಸ್ನ ಅರ್ಥ ಮಾಡಿಕೊಂಡು ನಾವು ಪ್ರಾಣಿಗಳಿಗಾಗಲಿ ಮಾನವರಿಗಾಗಲಿ ತೊಂದರೆ ಆಗದೆ ರೀತಿ ಕೋ ಎಕ್ಸಿಸ್ಟೆನ್ಸಲ್ಲಿ ಬಾಳೋಣ. ಆ್ಯಂಡ್ ಡೂಸ್ ಆ್ಯಂಡ್ ಡೋಂಟ್ಸ್ ನಾವು ಏನು ಹೇಳಿದ್ವಿ ದಯವಿಟ್ಟು ಅದನ್ನು ತಿಳ್ಕೊಳ್ಳೋಣ. ಸೊ ಅದನ್ನು ತಿಳ್ಕೊಂಡ್ರೆ ನಮ್ಮ ಸ್ನೇಕ್ ಬೈಟ್ ಕೇಸಸ್ ಏನಿದೆ ಅದು ಕಮ್ಮಿ ಆಗುತ್ತೆ. ಆ್ಯಂಡ್ ನಮಗೂ ತೊಂದರೆ ಇರೋದಿಲ್ಲ, ಅದರ ಜೊತೆಗೆ ಪ್ರಾಣಿಗಳಿಗೂ ಕೂಡ ತೊಂದರೆ ಇರೋದಿಲ್ಲ. ಸೊ ಇದನ್ನು ನಾವು ವ್ಯಾಲ್ಯೂ ಮಾಡ್ತಾ ಇರೋಣ. ಫೈನಲ್ ಥಿಂಗ್ ಇಸ್ ದಟ್ ಸಹಬಾಳ್ವೆಯೇ ಸಂರಕ್ಷಣೆಗೆ ದಾರಿ. ಒಟ್ಟಿಗೆ ಇರಬೇಕಾಗತ್ತೆ. ಹಾವುಗಳನ್ನು ಯಾವುದೇ ಪ್ರಾಣಿನ ಖಂಡಿತವಾಗ್ಲೂ ಪರಿಸರದಿಂದ ತೆಗೆಯೋದಕ್ಕೆ ಆಗೋದಿಲ್ಲ. ಯಾವುದೇ ಅಮೆಝಾನ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಯಾವುದರಿಂದನೂ ರೆಪೆಲೆಂಟ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಗಿಡ ನೆಟ್ಟು ಹಾವುಗಳನ್ನು ದೂರ ಇಡುವಂಥದ್ದು ಯಾವುದರಿಂದನೂ ಸಾಧ್ಯ ಇಲ್ಲ. ಒಟ್ಟಿಗೆ ಬಾಳಲೇಬೇಕಾಗತ್ತೆ. ಸೊ ಕೋ ಎಕ್ಸಿಸ್ಟೆನ್ಸ್ ಇಸ್ ಎ ಕೀ ಫಾರ್ ಕನ್ಸರ್ವೇಷನ್ ಅಂತ ಹೇಳ್ಬೋದು.
ಓಕೆ, ಇಬ್ರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಹಲವಾರು ವಿಷಯಗಳನ್ನು ತಿಳಿಸಿದ್ರಿ ನಮಗೆ. ಸೊ ತಮ್ಮಲ್ಲಿರುವಂಥ ತಪ್ಪು ಪರಿಕಲ್ಪನೆಗಳನ್ನು ಚೇಂಜ್ ಮಾಡಿದ್ರಿ ತಾವು. ಇಬ್ರಿಗೂ ಸಹ ಥ್ಯಾಂಕ್ ಯು ಸೊ ಮಚ್. ನೋಡಿದಿರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇಂತಹದ್ದೇ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಅತಿಥಿಯ ಜೊತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.